ವಿಡಿಯೋ ಮಾಡತ್ತಂತ ಗ್ರಾಮಗಳ ಉದ್ಧಾರ ನಮ್ಮ ಉದ್ದೇಶ. ಗ್ರಾಮಗಳು ಬೆಳೆಯುವುದು ದೇಶ. ಭ್ರಾತೃತ್ವ ಬೆಳೆಸಿ ಎಲ್ಲರೂ ನಾವು ಸೇವೆಯ ಮಾಡೋಣ ಬನ್ನಿ. ಸೇವೆಯ ಮಾಡೋಣ ಬನ್ನಿ. ಒಬ್ಬರಿಗೊಬ್ಬರು ಗಳಿಸುವ ಧೋರಣೆ, ಒಬ್ಬರೊಂದಿಗೆ ಪ್ರೇರಣೆ ಮಿಟದಂತದಿ ನುಡಿಯೋಣ ಬನ್ನಿ. ಸೇವೆಯ ಮಾಡೋಣ ಬನ್ನಿ. ಸೇವೆಯ ಮಾಡೋಣ ಬನ್ನಿ. ಪರಿಸರ ಅಭಿವೃದ್ಧಿ ಮಾಡುತ್ತ ಸಾಗೋಣ. ಜೈವಿಕ ಅನಿಯಂತ್ರಣಗೊಳಿಸೋಣ. ಕೊಯ್ದ ಹೊಳೆಗಳನ್ನು ನಿರ್ಮಾಣ ಮಾಡು. ಸೇವೆಯ ಮಾಡೋಣ ಬನ್ನಿ. ಸೇವೆಯ ಮಾಡೋಣ ಬನ್ನಿ. ಜಾತಿ ಮತ ಪಂಥಗಳ ಭೇದವ ಮರೆತು ಸದ್ಭಾವದಿಂದ ಎಲ್ಲರೂ ಬೆಳೆದು ದೇಶ ದ್ವೇಷ ಮನದಿಂದ ಕಳೆದು ಸೇವೆಯ ಮಾಡೋಣ ಬನ್ನಿ. ಸೇವೆಯ ಮಾಡೋಣ ಬನ್ನಿ. ಸಹಕಾರ ಸೌಹಾರ್ದ ಬೆಳೆಸೋಣ ಬನ್ನಿ. ರಾಷ್ಟ್ರೀಯ ಭಾವೈಕ್ಯ ಉಳಿಸೋಣ ಬನ್ನಿ. ಯುವಶಕ್ತಿ ಜಯತೆ ಪಠಿಸೋಣ ಬನ್ನಿ. ಸೇವೆಯ ಮಾಡೋಣ ಬನ್ನಿ. ಸೇವೆಯ ಮಾಡೋಣ ಬನ್ನಿ. ರಕ್ಷಣೆ ಮಾಡುತ್ತ ನಾವು ಭವ್ಯ ಪರಂಪರೆಯನ್ನು ಬೆಳೆಸುತ್ತ ನಾವು ವ್ಯಕ್ತಿ ವಿಕಸನದ ಸಾಧನೆ ಮಾಡುತ್ತ ಸೇವೆಯ ಮಾಡೋಣ ಬನ್ನಿ. ಸೇವೆಯ ಮಾಡೋಣ ಬನ್ನಿ. ಶ್ರಮೈವ ಜಯತೆ, ಶ್ರಮೈವ ಜಯತೆ, ಶ್ರಮೈವ ಜಯತೆ. ಆಗಲೇ ಸರ್ ಹೇಳಿದ್ರು, ಅವ್ರ ಕಾಲೇಜಿನಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ನಡೀತಿರ್ಬೇಕಾದ್ರೆ NSS ಮತ್ತು ಸ್ಕೌಟ್ ಗೈಡ್ಸ್ ವಿದ್ಯಾರ್ಥಿಗಳ ಹಾವಭಾವ ಬೇರೆಯಾಗಿರ್ತದೆ. ಸಂದರ್ಭವನ್ನ ಸಮಯವನ್ನ ಸರಿಯಾಗಿ ಆಲೋಚನೆ ಮಾಡಿ ವಂದನೆಗಳನ್ನು ಸಲ್ಲಿಸುತ್ತೆ. ಈ NSS ಕಾರ್ಯಕ್ರಮದ ಬಗ್ಗೆ ಆಗಲೇ ನಮ್ಮ MK ಗೌರ್ಮೆಂಟ್ ಗುರುಗಳವರೆಲ್ಲ ಸವಿಸ್ತಾರವಾಗಿ ಹೇಳಿದರು. ಇವತ್ತವರ ಉಪನ್ಯಾಸ ನೀಡಿದ್ದು ಕೂಡ NSSನ ಹಿನ್ನೆಲೆ ಮತ್ತು ಉಪಯುಕ್ತತೆ. ಭಾರತ ದೇಶಕ್ಕೆ NSS ಯಾವುದಕ್ಕಾಗಿ ಬೇಕಾಯಿತು? ನಾವಿಲ್ಲಿ NSSನ ಏಕಾಗಿ ಪ್ರಾರಂಭಿಸಿದ್ದೆವು ಅನ್ನೋದರ ಬಗ್ಗೆ ಅವರು ಹೇಳ್ತಾವ್ರು. ಭಾರತ ದೇಶವನ್ನ ಬ್ರಿಟಿಷರು 200 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾರೆ. 1947ರಲ್ಲಿ ನಮಗ ಸ್ವಾತಂತ್ರ್ಯ ಸಿಗ್ತದೆ. ಸ್ವಾತಂತ್ರ್ಯ ಸಿಕ್ಕ ನಂತರ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿಗಳಾಗ್ತಾರೆ. ಆಗ ಅವ್ರೇನ್ ಮಾಡ್ತಾರೋ ಸಾಮಾಜಿಕ ತಳಹದಿಯ ಮೇಲೆ ಭಾರತವನ್ನ ಕಟ್ಟುವ ಪ್ರಯತ್ನ ಪ್ರಾರಂಭಿಸ್ತಾರೋ. ಅದಕ್ಕೆ ಭಾರತಕ್ಕೆ ಪಂಚವಾರ್ಷಿಕ ಯೋಜನೆಗಳನ್ನ ತರ್ತಾ ಹೋಗ್ತಾರೆ. ಈ ಪಂಚವಾರ್ಷಿಕ ಯೋಜನೆಗಳನ್ನ ಎಲ್ಲಿಂದ ತರ್ತೀವಿ ನಾವು? ರಷ್ಯಾ ದೇಶದಿಂದ. ಈ ಪಂಚವಾರ್ಷಿಕ ಯೋಜನೆಗಳ 4ನೇ ಅವಧಿಯಲ್ಲಿ NSS ಅನ್ನುವಂತ ಒಂದು ಕಾರ್ಯಕ್ರಮವನ್ನ ರೂಪಿಸುವಂತ ಚಾಲನೆ ರಾಜಕೀಯ ನಾಯಕರಲ್ಲಿ, ಚಿಂತಕರಲ್ಲಿ ಮೂಡುತ್ತದೆ. ಯಾಕಾಗಿ NSS ಅನ್ನ ರೂಪಿಸಬೇಕು? ಯಾಕಾಗಿ ರೂಪಿಸಬೇಕಂತಂದ್ರೆ ಈಗ ಹುಟ್ಟುತ್ತಿರುವಂತ ಸ್ವತಂತ್ರ ಭಾರತ ಮುಂದೆ ಯಾವ ರೀತಿಯಾಗಿ ಬಲಿಷ್ಠ ಭಾರತ ಆಗಬೇಕು. ಆ ಬಲಿಷ್ಠ ಭಾರತ ಆಗಬೇಕಾದ್ರೆ ನಾವು ಏನ್ ಮಾಡಬೇಕು? ಆ ಬಲಿಷ್ಠ ಭಾರತ ಕಲ್ಪನೆಯನ್ನು ಯಾರು ಕಂಡಿದ್ರು? ಮಹಾತ್ಮ ಗಾಂಧೀಜಿಯವರು ಕಂಡಿದ್ರು. ಮಹಾತ್ಮ ಗಾಂಧೀಜಿಯವರು ಒಂದ್ ಕಡೆ ಹೇಳ್ತಾರೆ ಸರ್ವೋದಯ ಅಂತೇಳಿ, ಸರ್ವರ ಉದ್ಧಾರ.
ಸರ್ವರ ಏಳಿಗೆ. ಅದೇನು? ಸರ್ವೋದಯ. ಆವಾಗ ಮಾತ್ರ ಏನಾಗ್ತದ, ಭಾರತ ಬಲಿಷ್ಠವಾಗಿ ನಿರ್ಮಾಣ ಆಗ್ತದ. ಅದಕ್ಕಾಗಿ ಅವರು NSS ನ ಪ್ರಾರಂಭ ಮಾಡಬೇಕಂತೇಳಿ 1969 ಸೆಪ್ಟೆಂಬರ್ 24ರಂದು NSS ನ ಪ್ರಾರಂಭ ಮಾಡ್ತಾರೆ. ಗಾಂಧೀಜಿಯವರು ಹುಟ್ಟಿದ್ದು 1869 ಅಕ್ಟೋಬರ್ 2. ಗಾಂಧೀಜಿಯವರ ಶತವರ್ಷದ ನೆನಪಿಗಾಗಿ NSS ಕಾರ್ಯಕ್ರಮವನ್ನು ಏನ್ ಮಾಡ್ತಾರೋ ರಾಜಕೀಯ ನಾಯಕರು ಅಥವಾ ಕೇಂದ್ರ ಸರ್ಕಾರದ ಹಾಗೂ ನನ್ನ ಆತ್ಮೀಯ ಸ್ನೇಹಿತರು, ಹಿತೈಷಿಗಳು, ನನ್ನ ವಿಷಯದ ಉಪನ್ಯಾಸಕರಾಗಿರ್ತಕ್ಕಂಥ IS ಗುರುಗಳೇ ಹಾಗೂ ಶ್ರೀಕಾಂತ್ ಮಾಧವ್ ಸರ್ ಅವರೇ ಹಾಗೂ ಇನ್ನುಳಿದ ಗುರುಗಳೇ ಹಾಗೂ ಗುರುಮಾತೆಯರೇ ಹಾಗೂ ಎಲ್ಲ NSS ಶಿಬಿರಾರ್ಥಿಗಳೇ, ಇವತ್ತು ದಿವಸ ನನಗೆ ಆಕ್ಚುಲಿ ನಿನ್ನೆ ದಿವಸ ಅತಿಥಿಯನ್ನಾಗಿ ಮಾಡಿದ್ರು. ಬಹಳಷ್ಟು ವಿದ್ಯಾರ್ಥಿಗಳು ಭೇಟಿಯಾಗಿದ್ದಾರೆ ನನ್ನ ಮನೆ ಹತ್ರ. ಹೇಳಿದೆ ಬರಬೇಕಾಗಿತ್ತು, ಏನೋ ತೊಂದರೆಗಳಿಂದಾಗಿ ಅಲ್ಲಿ ಕಬಡ್ಡಿ ಆಟಗಳು ನಡೆದಿರೋದ್ರಿಂದ ನನಗೆ ಮಾತಂದ್ರೆ ಸ್ವಲ್ಪ ತಡವಾಗಿ ಬಂದದಕ್ಕೆ ಬರಲಿಲ್ಲ. ಸೊ ಅದರ ಬದಲಾಗಿ ಇವತ್ತು ದಿವಸ ನೀವು ಬರಲೇಬೇಕಂತ ಸರ್ ಬಹಳ ಇದು ಮಾಡಿದ್ರು. ನನಗೆ ಕೊಟ್ಟಂತ ವಿಷಯ NSS ಯಾವ ರೀತಿ ಹುಟ್ಟಿದ್ದು, ಅದನ್ನು ಯಾವ ರೀತಿ ನಾವು ಆಚರಣೆ ಮಾಡಬೇಕು, ಅದರ ಉದ್ದೇಶಗಳೇನು, ಈ ಒಂದು ಸಂಕ್ಷಿಪ್ತವಾದ ಮಾಹಿತಿ ತಪ್ಪೆಲ್ಲ ಕೊಡ್ತೀನಿ. ನನಗೆ ತಿಳಿದ ಮಟ್ಟಿಗೆ ಇವತ್ತಿನ ದಿವಸ NSS ಬಗ್ಗೆ ನಿಮಗೆಲ್ಲರೂ ತಿಳ್ಕೊಂಡ ನೀವು ಏನಪ್ಪ ಅಂತಂದ್ರೆ ಬಂದಿರ್ತೀರಿ ಆಲ್ಮೋಸ್ಟ್. ಯಾಕಂತಂದ್ರೆ ಈ NSS ಅನ್ನ ನಾವು ರಾಷ್ಟ್ರೀಯ ಸೇವಾ ಯೋಜನೆ, ಇದು ಪಂಚವಾರ್ಷಿಕ ಯೋಜನೆಯಲ್ಲಿ ಇದನ್ನ ಪ್ರಾರಂಭ ಮಾಡಿದ್ರು. 1962ರಲ್ಲಿ ಇದನ್ನ ಏನಪ್ಪ ಅಂತಂದ್ರೆ NSS ಅನ್ನು ಪ್ರಾರಂಭ ಮಾಡಿದ್ರು. ನಂತರ ನಾವು NSS ಅನ್ನು ಯಾಕೆ ಮಾಡಬೇಕು, ಇದ್ರ ಉದ್ದೇಶ ಏನು, ಇಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ ಯಾಕೆ NSS ಅನ್ನ ಘಟಕಗಳನ್ನು ಓಪನ್ ಮಾಡಿದ್ರು. 30 ಗಂಟೆಗೆ ಎಲ್ಲ ಶಿಬಿರದ ಶಿಬಿರಾರ್ಥಿಗಳು ಕಾಲೇಜಿನ ಆವರಣದಲ್ಲಿ ಸೇರಿದರು. 9:50 ಗಂಟೆಗೆ ಶಿಬಿರದ ಸಾಮಗ್ರಿಗಳನ್ನು ಒಂದು ವಾಹನದಲ್ಲಿ ತುಂಬಿಕೊಂಡು ಬೀರಸಿದ್ದೇಶ್ವರ ದೇವಸ್ಥಾನಕ್ಕೆ ಬರಲಾಯಿತು. ಉಳಿದ ತಂಡಗಳು ಬಸ್ಸಿನಲ್ಲಿ ಶಿಕ್ಷಕರೊಂದಿಗೆ ಬೀರಸಿದ್ದೇಶ್ವರ ದೇವಸ್ಥಾನಕ್ಕೆ ಬಂದು ತಲುಪಿದರು. ಮುಂಜಾನೆ 11 ಗಂಟೆಗೆ ಬೀರಸಿದ್ದೇಶ್ವರ ದೇವಸ್ಥಾನವನ್ನು ಸ್ವಚ್ಛತೆಯನ್ನು ಮಾಡಿದರು. 12:30 ಗಂಟೆಗೆ ಒಂದು ತಂಡ ಮಧ್ಯಾಹ್ನದ ಭೋಜನ ತಯಾರಿಯಲ್ಲಿ ನಿರತರಾದರು. ಮಧ್ಯಾಹ್ನ 1:30 ಗಂಟೆಗೆ ಎಲ್ಲ ಶಿಬಿರಾರ್ಥಿಗಳು ಹಾಗೂ ಶಿಕ್ಷಕರೊಂದಿಗೆ ಮಧ್ಯಾಹ್ನದ ಭೋಜನವನ್ನು ಸವಿದರು. ಮಧ್ಯಾಹ್ನ 2 ಮತ್ತು 3 ಗಂಟೆಯವರೆಗೆ ವಿಶ್ರಾಂತಿ ಮಾಡಲಾಯಿತು. ಮಧ್ಯಾಹ್ನ 3:30 ಗಂಟೆಗೆ ಕಾರ್ಯಕ್ರಮ ತಯಾರಿ ಮಾಡಲಾಯಿತು. 4 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭವಾಯಿತು. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶ್ರೀ ರಾಚಯ್ಯ ಹಿರೇಮಠ ಮಹಾಸ್ವಾಮಿಗಳು ವಹಿಸಿಕೊಂಡಿದ್ದರು. ಅಧ್ಯಕ್ಷತೆಯನ್ನು ನಮ್ಮ ಕಾಲೇಜಿನ ಹೆಮ್ಮೆಯ ಪ್ರಾಚಾರ್ಯರು ಆದ ಶ್ರೀ ಸುರೇಶ್ ಬಿರಾದಾರ್ ಅವರು ವಹಿಸಿಕೊಂಡಿದ್ದರು. ಅತಿಥಿ ಸ್ಥಾನವನ್ನು ಅಲಂಕರಿಸಿದ ಶ್ರೀಮತಿ ಶಾರದಾ ಕೆಳೆಗಾಂವ್ ಅವರು ಅತಿಥಿ ಪರ ನುಡಿಗಳನ್ನು ಹೇಳಿದರು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಈ ಊರಿನ PDO ಸಾಹೇಬರಾದ ಶ್ರೀ ಅಶೋಕ್ ಜನಗೊಂಡ್ ಪ್ರಾಸ್ತಾವಿಕ ನುಡಿಗಳನ್ನು ಹೇಳಿದರು. ಸಾಯಂಕಾಲ 6:30 ಗಂಟೆಗೆ ಕಾರ್ಯಕ್ರಮ ಮುಕ್ತಾಯವಾಯಿತು. ನಂತರ ಎಲ್ಲ ಶಿಬಿರಾರ್ಥಿಗಳು ಹಾಗೂ ಶಿಬಿರಾಧಿಕಾರಿಗಳನ್ನು ಸೇರಿ ಚಿಂತನ ಮಂಥನ ಮಾಡಲಾಯಿತು. ನಮ್ಮ ಶಿಬಿರಾಧಿಕಾರಿಗಳು ನಾಳೆಯ ಕೆಲಸವನ್ನು ಎಲ್ಲ ತಂಡಗಳಿಗೆ ಹಂಚಿಕೊಟ್ಟರು. ನಂತರ 8:30 ಗಂಟೆಗೆ ಎಲ್ಲ ಶಿಬಿರಾರ್ಥಿಗಳು ಹಾಗೂ ಶಿಬಿರಾಧಿಕಾರಿಗಳು ಹಾಗೂ ಇತರ ಉಪನ್ಯಾಸಕರು ಸೇರಿ ರಾತ್ರಿಯ ಭೋಜನವನ್ನು ಸೇವಿದರು. ರಾತ್ರಿ 9 ಗಂಟೆಗೆ ನಮ್ಮ ಶಿಬಿರದ ಸಹಾಯಕ ಶಿಬಿರಾಧಿಕಾರಿಗಳಾದ ಶ್ರೀಕಾಂತ್ ಮಾಧರ್ ಪೂಜಾರಿ ಸರ್ ನೇತೃತ್ವದಲ್ಲಿ ರಾತ್ರಿ ದಿನದ ಕೆಲಸ ಕಾರ್ಯಕ್ರಮಗಳನ್ನು ಮಾಡಿ ರಾತ್ರಿ ನಿದ್ದೆಯಲ್ಲಿ ಎಲ್ಲರೂ ಜರುಗಿದರು. ಧನ್ಯವಾದಗಳು. ವಿಡಿಯೋ ಮಾಡತ್ತಂದ್ರಿ
ಮಾಡಿ ಊಟ ಮಾಡ್ರಿ. ಊಟ ಬೇಡ ಸದ್ಗುರುವೇ ಕೃಪೆಯ ಪ್ರಪ್ರಥಮದಲ್ಲಿ ಸದ್ಗುರುಗಳ ಪಾದಾರವಿಂದದಲ್ಲಿ ಗುಣಮಟ್ಟು ಯಾವತ್ತು ಈ ದಿವ್ಯ ಮರಕಂಡಿಯ ವೀರ ನಮ್ಮನ್ನು ನೆನೆದು 2024-25ನೇ ಸಾಲಿನ ನಮ್ಮ ಕಾಲೇಜ್ ದಿವ್ಯ ವೇದಿಕೆಯ ಘನ ಅಧ್ಯಕ್ಷತೆಯನ್ನು ವಹಿಸಿದ ಈ ವೇದಿಕೆಯನ್ನು ಸಹ ಕನ್ನಡ ಉಪನ್ಯಾಸಕರಂತಹ ಶ್ರೀ ಶ್ರೀಕಾಂತ್ ಸರ್ ಅವರು ಹಾಗೂ ವಾಣಿಜ್ಯ ವಿಭಾಗದ ಉಪನ್ಯಾಸಕ ಅವರೇ, ಶಾಸ್ತ್ರ ಉಪನ್ಯಾಸಕರಂತಹ ಶ್ರೀ SM ಕೋರೆ ಅವರೇ ಹಾಗೂ ನನ್ನ ಆತ್ಮೀಯ ಶಿಕ್ಷಾರ್ಥಿಗಳು ಎಲ್ಲರಿಗೂ ಈ ಒಂದು ವಿಷಯ ಗ್ರಾಮೀಣ ಜೀವನ ಮತ್ತು ಕಲೆ ಹಾಗೂ ಸಂಸ್ಕೃತಿ ಅಂತ ಹೇಳಿ ಹೇಳ್ತಾ ಇದ್ದೀವಿ. ಗ್ರಾಮೀಣ ಜೀವನ ಅರಿವಿಗೆ ಮೊದಲು ಗ್ರಾಮ ಎಂದರೇನು ಅನ್ನೋದನ್ನ ಗ್ರಾಮ ಅಂದ್ರೆ ಏನಪ್ಪ, ಅದಕ್ಕೆ ಪರ್ಯಾಯ ಪದಗಳನ್ನ ಹಳ್ಳಿ ಅಂತ ನಾವು ಕರಿತಾ ಇದ್ದೀವಿ, ಊರು ಹಳ್ಳಿ ಅಂತ ಕರಿತಾ ಇದ್ದೀವಿ. ಏನನ್ನ ಆರಿಸ್ತೇವಿ ಅಂತ ನೋಡಿದ್ರೆ ಅತಿ ಚಿಕ್ಕ ಪ್ರದೇಶದಲ್ಲಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ ಪ್ರಾಥಮಿಕ ಸಂಬಂಧ ಹೊಂದಿರುವ ಒಂದು ಸಮೂಹ ಅವರಿಗೆ ಅವರದೇ ಆದ ನಿರ್ದಿಷ್ಟ ಒಂದು ಸ್ಥಳ ಇದೆ. ನಾವು ಪ್ರತಿಯೊಂದು ಗ್ರಾಮಗಳಿಗೂ ಆ ಒಂದು ಹೆಸರಿನಿಂದ ಗುರುತಿಸ್ತೇವೆ. ಮದರಕಂಡಿ ಇರ್ಬೋದು, ಹೊನ್ನೂರು ಇರ್ಬೋದು, ಜಮಖಂಡಿ ಇರ್ಬೋದು. ಜಮಖಂಡಿ ತಾಲೂಕು ಈ ರೀತಿ ಬೇರೆ ಬೇರೆ ಒಂದು ಗಳಿಂದ ಅದನ್ನು ನಾವು ಗ್ರಾಮ ಗ್ರಾಮೀಣ ಜೀವನ, ಗ್ರಾಮದ ಜನರ ಜೀವನ ಹೇಗೆ ಮತ್ತು ಗ್ರಾಮೀಣ ಜೀವನ ಪ್ರಕೃತಿಯನ್ನು ಬಿಟ್ಟ ಜೀವನ ಇಲ್ಲ ಅಂತ. ಯಾಕಂದ್ರೆ ಪ್ರಕೃತಿಯ ತಮ್ಮ ಜೀವನ ಗ್ರಾಮೀಣ ಜನ ಹೇಗಿದ್ದಾರೆ ಅಂತ ನಾವು ಗ್ರಾಮೀಣ ಜನರ ಜೀವನ ಅತ್ಯಂತ ಸರಳ ಜೀವನ. ನಾವು ಹೇಳ್ತೇವಲ್ಲ, ಸಿಂಪಲ್ ಲಿವಿಂಗ್ ಜೀವನ ಸಾದಾ ಆಗಿದ್ರೆ ವಿಚಾರ ಉನ್ನತ ಮಟ್ಟದಾಗಿರ್ತದೆ.
ಅಂತಹ ನಾವು ನಮ್ಮವರು ಎಂಬ ಭಾವನೆ ಇಟ್ಟುಕೊಂಡು ಅತ್ಯಂತ ಸರಳ ಜೀವನವನ್ನು ನಡೆಸ ಯಾರು ಅಂದ್ರೆ ಗ್ರಾಮೀಣರು ಅಂತ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಪ್ರತಿಯೊಂದನ್ನ ನಾವು ನಮ್ಮವರು, ಯಾಕಂದ್ರೆ ನಾವು ವಿದ್ಯಾರ್ಥಿಗಳಿಗೆ ಪಾಠ ಮಾಡಿ ಹೇಳ್ತಿರ್ತೇವೆ ನಗರ ಅಷ್ಟು ವ್ಯತ್ಯಾಸ ಇದೆ, ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ಹೇಳಿ. ಗ್ರಾಮಗಳಲ್ಲಿ ಪ್ರಾಥಮಿಕ ಸಂಬಂಧಗಳಿವೆ. ಪ್ರಾಥಮಿಕ ಸಂಬಂಧ ಅಂದ್ರೆ ನಾವು ನಮ್ಮವರು ಎಂಬ ಭಾವನೆ ಹೇಗೆ ಅಂತ ನಾವು ನೋಡಿದ್ರೆ, ಒಂದು ನಾವಿಲ್ಲಿ ಅವ್ರ ಮನಿ ಎಲ್ಲಿ ಅಂದ್ರೆ ಇಂಥ ಸಣ್ಣ ಹುಡುಗರು ಹೇಳ್ರಿ ಬರ್ರಿ ಮಕ್ಕಳು ಅಂದ್ರೆ ಮನಿ ಒಂದು ಕುಟುಂಬದಲ್ಲಿ ತಂದೆ ತಾಯಿ ಅಕ್ಕ ತಮ್ಮ ಅಣ್ಣ ತಂಗಿ ಹೆಂಗ್ ಎಷ್ಟು ಪರಿಚಯ ಅನಾಭಾವ ಇರ್ತದನೋ ಅದೇ ರೀತಿ ನೆರೆಹೊರೆಯವರೊಂದಿಗೂ ಕೂಡ ಇವರು ಪ್ರಾಥಮಿಕ ಅಂದ್ರೆ ನಗರಗಳಲ್ಲಿ ಹಾಗಿಲ್ಲ. ನಗರಗಳಲ್ಲಿ ಮಾಧ್ಯಮಿಕ ಸಂಬಂಧ. ನಗರ ಒಳಗೆ ಹೋಗಿ ಇಂಥವ್ರ ಮನಿ ಎಲ್ಲೈತಿ ಅಂದ್ರೆ ನಿಮ್ ಕಡೆ ಅಡ್ರೆಸ್ ಏನ್ರಿ ಅಂತ ಕೇಳ್ತಾರೆ. ಒಂದ್ ಸ್ವಲ್ಪ ಬಾಗ್ಲ ಬಡದ್ರ ಬಾಗ್ಲ ತೆಗಿಯಂಗಿಲ್ಲ. ಮಾಧ್ಯಮ ನಾವು ನಮ್ಮಷ್ಟಕ್ಕೆ ನಾವು ಅವರಷ್ಟಕ್ಕ ಎಷ್ಟು ಕೆಲವು ಉದಾಹರಣೆಗಳನ್ನ ನಾವು ನೋಡ್ತಾ ಇದ್ದೇವೆ. ಗ್ರಾಮೀಣ ಜನರು ಜೀವನವನ್ನ ಒಪ್ಪಿಕೊಂಡು ಮಾಡ್ತಕ್ಕಂಥ ಹಾಗೆ ಒಂದೊಂದೇ ಒಂದು ಅಂಶಗಳನ್ನ ನಾವು ತಗೋತಾ ಇದ್ದೇವೆ. ಜೀವನ ತಕ್ಷಣ ಎಲ್ಲಾ ಕ್ಷೇತ್ರಗಳು ಇಲ್ಲಿ ಬರುತ್ತೆ. ಹಬ್ಬ ಹರಿದಿನ ಆಗಿರ್ಬಹುದು, ಯೋಗಗಳಾಗಿರ್ಬಹುದು, ಕಲೆ ಆಗಿರ್ಬಹುದು, ಶಿಕ್ಷಣ ಆಗಿರ್ಬಹುದು, ಯಾವುದೇ ಒಂದು ಧಾರ್ಮಿಕ ವಿಧಿಗಳಾಗಿರ್ಬಹುದು, ಇವೆಲ್ಲವುಗಳನ್ನು ನೋಡಿದಾಗ ನಗರ ಜೀವನಕ್ಕಿಂತಲೂ ಗ್ರಾಮೀಣ ಜೀವನವೇ ಗ್ರಾಮೀಣ ಅತ್ಯಂತ ಸುಂದರವಾದಂತಹ ಆರೋಗ್ಯ ಬದುಕು ಅಂತ ನಾವು ಹೇಳ್ತೀವಿ. ಇಂದಿಗೂ ಹಳ್ಳಿಯ ಜನ ಅದಾರ, ಎಂದೂ ಕನಿಗೆ ಮುಖ ಮಾಡಿ ಮನ್ಕೊಳ್ಳೋದಿಲ್ಲ, ಕಡೆ ಮುಕ್ಕೊಳ್ಳಂಗಿಲ್ಲ. ಒಂದ್ ಕಡೆ ಆಸ್ಪತ್ರೆಗೆ ಹೋಗ ವ್ಯವಸ್ಥೆ ಏನಾದ್ರು ಅಂದ್ರೆ ತಗೊಳಂಗಿಲ್ಲ. ಮತ್ತವರು ಆಯುಷ್ಮಾನ್ ಭವ 80 ವರ್ಷ 90 ವರ್ಷ 100 ವರ್ಷ ಇರ್ತಾವು, ಕಿವಿ ಕಾಣಿಸ್ತಿರ್ತಾವು, ಕಾಣಿಸ್ತಿರ್ತಾವ. ಇವರಿಗೆ ಇಂತಹ ಒಂದು ಆರೋಗ್ಯ ಹ್ಯಾಂಗ್ ಸಂಪತ್ತು ಹ್ಯಾಂಗ್ ಬಂತು ಅಂತ ನೋಡಿದಾಗ ಅವರಿಗೆ ನಿಸರ್ಗ ಕೊಟ್ಟಂತಹ ಒಂದು ದಿವ್ಯ ಔಷಧ. ನೀವೇನೀಗ ನಸಗ್ನ ಹೇಳ್ತೀರಿ ಮನಿ ಒಳಗ ಈಗಿದ್ರೆ ಅಂದ್ರೆ ಆಗ್ಬಿಡ್ತಿದ್ರ, ಸೂರ್ಯ ಹುಟ್ಟೋತನ ಹೇಳ್ತಿದ್ದಿದ್ದಿಲ್ಲ. ಆದ್ರೆ ಇಲ್ಲಿ ನಸುಕಿನ ಜಾವದಲ್ಲಿಯೇ ಹೇಳ್ತೀರಿ. ಯಾರಿಗಾರ ಏನ್ರ ಜಡ್ ಬಂದೈತಿ ಅನ್ಪ 2 ದಿನದಾಗ ಫುಲ್ ಆಕ್ಟಿವ್ ಪರ್ಸನ್ಸ್ ಅದಿರಿ. ನೀವು ಹೇಳ್ತೀರಿ, ಬೆಳಗ್ಗೆ ನಿಮ್ ಕೆಲಸ ಮಾಡ್ಕೋತೀರಿ, ಮಾಡಿ ಬರ್ತೀರಿ. ನಮ್ಮ ಉಗುಳು ಮುತ್ತಿ ದೇವರು ತಗೋದ ಅವಂಗ ಒಬ್ಬ ಗುರಿ ಅದಾನ, ಗುರುಗಳದಾನ, ಬಟ್ಟೆ 1 ನಂಬರ್ ಬಾರಿ ಅದಾನ. ಬಟ್ಟೆ ನಿಂದ ಎಲ್ಲ ಸಮಸ್ಯೆ ಬಗೆಹರಿಸ್ಕೊತಾನ. ಬಟ್ ನಮ್ಮಿಬ್ಬರದ್ದು ಕಮಿಷನ್ ಕೊಡ್ತಾನೆ ಅಂದ್ರೆ ಕರ್ಕೊಂಡು ಕೊಡ್ತೀಯ ಆತ ಏನಪ್ಪ ತಮ್ಮ ನಿನ್ನ ಸಮಸ್ಯೆ ಬಾಯ್ ಹಂಗಂತಮ್ಮ ಬಂದತ್ತು ಚಲೋ ಗಿರೆ ಬಂದ ಏನಾದ್ರು 1 ಲಕ್ಷ ರೂಪಾಯಿ ಕೊಡ್ಬೇಕು. ನೀ ಅಂತ ಗಿರೆ 25,000 ರೂಪಾಯಿ ಮಾರ ಇನ್ನೊಂದು ಬೇರೆ ಗಿರೆ ಹಿಡ್ಕೊಂಡು ಆತ್ ಗೊಬ್ಬರ ಹಿಡ್ಕೊಂಡು ಮಾತು ಯಾರ್ದಾರ ಏನಾರ ಸಮಸ್ಯೆ ಐತೆ ಅನ್ಕೋಣ. ನಮ್ಮ ಗುರುಗಳು ಅದಾರ, ಇಲ್ಲ ಒಬ್ರು ಮಸ್ತ್ ಅದಾರ, 1 ನಂಬರ್ ಯಾರು ಹೇಳಪ್ಪ. ಮಕ್ಕಳಾಗದವ್ರಿಗೆ ಮಕ್ಕಳ ಮಾಡ್ಸ್ಯಾರು, ಮತ್ತು ಮನೆ ಕಟ್ಟೋದಾಗದವ್ರು ಮನೆ ಕಟ್ಸ್ಯಾರು. ಒಟ್ಟು ಮಕ್ಕಳ ಮಾಡ್ಸ್ಯಾರಣ, ಮತ್ತು ಮನೆ ಕಟ್ಟಿಸ್ಕೊಟ್ಟಾರ. ಬರೀ 3 ದಿನದಾಗ ಐತೆ ಒಂದೊಂದು ಹುಡುಗಿನ ಬಿಡಿಸ್ಕೊಟ್ಟಾರ. ನಮ್ಮ ಗುರುಗಳು ಗೋವಾದ ಮುಗಿನ ಎಲ್ಲ ಎಂಜಾಯ್ ಮಾಡಿ ಬಂದವ್ರು ಅದಾರ, ಎಲ್ಲ ಗೊತ್ತೈತೆ ಅವ್ರಿಗೆ.
ಹಣ ನೀರಿನ ಸಮಸ್ಯೆ ಇದ್ರೆ ಹೇಳು ಒಟ್ಟ ಕರ್ಕೊಂಡು ಪೆನ್ ಮುಡುವಲ್ದನ ಒಟ್ಟ ಅವ್ರು ನೀನು ಮ್ಯಾಲ ಮುಡಿಸಿ ತೋರಿಸ್ತಾರನ ಬಾವಲ್ಲ ಒಟ್ಟ ಮಸ್ತ್ ಮುಡಿಸ್ತಾರ ಅವಕಾಶ ಉಗುಳ್ಬೇಕಣ್ಣ ಗಿರೇಕಿ ಏನಪ್ಪಾ ಆತಮ್ಮ ನಿನ್ ಸಮಸ್ಯೆ ಅದಕ್ಕೆ ನೋಡುವ ದೊಡ್ಡ ಗಾತನ ಆಗಿಲ್ಲ ಮಸಿ ಖಾಲಿ ಆದ್ರೆ ಪೆನ್ನಿನ ಅಂಗಡಿ ಹೋಗಿಲ್ಲ ಹಂಗ ಅದೇನ್ ದೊಡ್ಡ ಗಾತಲ್ಲ ನಮ್ ದೇವ್ರ ಮಕ್ಕಳ ಮಾಡಿ ನಿನ್ ಪೆನ್ ಮಸಿ ಖಾಲಿ ಆದ್ರೆ ಏನ್ ದೊಡ್ಡ ಇದನ್ನ ನೀ ಸದಾ ಮಾಡ್ದೈತಿ ನೀ ಜ್ಞಾನ ಮಾಡ ನಮ್ ದೇವ್ರಿಗೆ ಕೇಳಿಸ್ತೀನಿ ಹೆಂಗ ಪೆನ್ ಮುಗಿಸ್ಬೇಕಂತ ಕೇಳ್ಕೊಂಡ್ ಬರ್ತೀನಿ Doom down, doom 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 doom. ತಮ್ಮ ಜೋರ ಖರ್ಚು ಕೇಳತಾನ ಏನಿಲ್ಲ ಒಂದ್ 50,000 ರೂಪಾಯಿ ಕೇಳತಾನು ಮತ್ತ ಬೇಡ ನಿಂಗ ಮೂಡ್ಬೇಕು ಮತ್ತ 50,000 ರೂಪಾಯಿ ಇಡ್ಬೇಕು ಮನ್ಯಾಗ ಅದಾವ ಫೋನ್ ಪೇ ಐತೆ ಫೋನ್ ಪೇ ಮಾಡಿ ಸ್ಕ್ಯಾನರ್ ತಗೊಂಡು ಫೋನ್ ಪೇ ಮಾಡ್ದಾಗ ಸಾಧಾರಣ ಒಂದ್ಸಲ ಯಾಕೆ ನೋಡತ್ತವ ನಿನ್ ಪೆನ್ ಮುಡಿಸ್ತೀನಿ ಕೈ ಹಿಡಿಯ ನೋಡಿ ಯಾರು ಚಂದ ನೋಡಿದ ಹೋಗಿ ಮತ್ತೆ ಈಗರೆ ನೋಡ್ರಿ 75 ಇನ್ನ 25 ವರೆ ಮನೆಗೆ 75 ಅಯ್ಯೋ ನಮ್ ಜೊತೆ ಇಲ್ಲೇ ಮಾಡ್ದಾಕೊಂಡ್ರೆ ಬರ್ರಿ ಮಠ ಏನ್ ಮಾಡ್ರಿ ಮಾರೆ ರಾತ್ರಿ ಕೆಲಸ ಆಗ್ಬೇಕಂದ್ರೆ ಮನೆಗೆ ಹೋಗಬೇಕು ಅದಕ್ಕೆ ಮಾಡ್ಬೇಡ್ರಿ ಕೊಡ್ರಿ ಇಲ್ಲೋ ಇನ್ನೊಂದು 25 ಬರ್ತಾವ 1,00,000ದಾಗ ನಿನ್ 25 ಕೊಡ್ತೀನಿ 75 ಮನೆಗೆ ಹೋಯ್ತು ಅಟ್ಟೆ ಗಿರೇಕಿ ಹಿಡ್ಕೊಂಡ್ ಬರೋದು ನಾವ್ರಿ ಈಗ ತಿಂಡಿ ಗಿರೇಕಿ ಹಿಡ್ಕೊಂಡ್ ಬನ್ನಿ 25 ಗ್ಯಾರಂಟಿ ಕೊಡ್ತೀನಿ ಹೋಗ ಹಿಡ್ಕೊಂಡ್ ಬರ್ಲೇನ್ರಿ ನಾವು ಹೋಗಿ ಇಲ್ಲೋ ನಾನು ಮಾತು ಕೇಳಿ 1,00,000 ರೂಪಾಯಿ ಇಡ್ಬೇಕು ಅಂತ ಹಿಡ್ಕೊಂಡ್ ಬರ್ಬೇಕು ಹೆಂಗ್ ಮಾರ ಅವ್ 75 ಅಂದ್ರೆ ಹಾ ಅಂತ ನಾವು ಎದ್ದು ಹೊಡ್ಕೊಂಡು ಇಲ್ಲಿ ಸಾತ ಪೊಲೀಸ್ ಬಂದು ನಾನು ಹೋಯ್ತಾನ ಸ್ಟೇಷನ್ಗೆ ಚಲೋ ಗಿರೇಕಿ ಹಿಡ್ಕೊಂಬ ಮಾತಿ ಅವ್ರ ಗಿರೇಕ್ ಬರ್ತಾವ ನೋಡೋದ್ರಿ ಚಲೋ ಹಿಡ್ಕೊಂಬ ಬೀರೇಶ್ವರ ದೇವಸ್ಥಾನದಿಂದ ಕಳ್ಳೋಳಿ ವೆಂಕಟರಾಮನ ದೇವಸ್ಥಾನಕ್ಕೆ ಊಟ ಆಟನಿಗೆಯೊಂದಿಗೆ ವಾಯುವ ತೆರಳಿ ಮರಳಿ ವೀರಸಿದ್ದೇಶ್ವರ ದೇವಸ್ಥಾನಕ್ಕೆ ಬಂದೆವು. 7 ಗಂಟೆಗೆ ಯೋಗಾಸನವನ್ನು 9 ಗಂಟೆಗೆ ಬೆಳಗ್ಗೆ ಉಪಹಾರ ಸೇವಿಸಿದೆವು. 10 ಗಂಟೆಗೆ ಪ್ರಮಾಣ ವಚನ ಸ್ವೀಕರಿಸಿ ನಿನ್ನೆ ದಿನ ಶ್ರಮದಾನ ಒಂದು ತಂಡ ಪ್ರಾಥಮಿಕ ಶಾಲೆಗೆ ಹೋಯಿತು, ಇನ್ನೊಂದು ತಂಡ ಸಾಯಿ ಸಂಕಲ್ಪ ಶಾಲೆಗೆ ಹೋಯಿತು. ಶ್ರಮದಾನವನ್ನು ಮುಗಿಸಿಕೊಂಡು ಮರಳಿ 1 ಗಂಟೆಗೆ ಶಿಬಿರದ ಸ್ಥಳಕ್ಕೆ ಬಂದೆವು. 1 ರಿಂದ 2 ಗಂಟೆಯವರೆಗೆ ವೈಯಕ್ತಿಕ ಕಾರ್ಯಗಳನ್ನು ಮಾಡಿಕೊಂಡೆವು. 2:30ಕ್ಕೆ ಶಿಕ್ಷಕರೊಂದಿಗೆ ಹಾಗೂ ಎಲ್ಲ ಶಿಬಿರಾರ್ಥಿಗಳೊಂದಿಗೆ ಮಧ್ಯಾಹ್ನ ಭೋಜನ ಸೇವಿಸಿದೆವು. 2:40 ರಿಂದ 3:20ರವರೆಗೆ ವಿಶ್ರಾಂತಿ ತೆಗೆದುಕೊಂಡೆವು. 3:30 ರಿಂದ ವೇದಿಕೆ ಹೇಳ್ತಾರ, ನನ್ನ ಸರ್ಕಾರ ಅದನ್ನು ಮಾಡಿಲ್ಲ, ನನ್ನ ರೇಷನ್ ಕಾರ್ಡ್ ಮಾಡಿಲ್ಲ, ನನಗೆ ಅದು ಬಂದಿಲ್ಲ, ನನಗಿದು ಬಂದಿಲ್ಲ, ನನಗೆ ಆ ಸೌಲಭ್ಯ ಸಿಗಲಿಲ್ಲ, ನನ್ನ ಮನೆಗೆ ಬಂದಿಲ್ಲ. ಬಹಳ ಮಂದಿ ಅಬ್ಜೆಕ್ಷನ್ಸ್. ಯಾರನ್ನ ಕೇಳ್ರಿ, ಸರ್ಕಾರ ನಮ್ಗೆ ರೇಷನ್ ಕಾರ್ಡ್ ಕೊಟ್ಟಿಲ್ಲ, ನಮ್ಮ ರೇಷನ್ ಕೊಡಲಿಲ್ಲ, ಏನ್ ಬೇಕಾದ್ರೆ ನಮ್ಗೆ ಆಧಾರ್ ಕಾರ್ಡ್ ಸರಿ ಇಲ್ಲ, ಬರೀ ಫ್ರೀ ತುಂಬದಾಗೈತಿ, ಹಂಗ್ ಮಾಡೋದಾಗೈತಿ, ಹೀಗೆ ಇದೇ ಕಂಪ್ಲೇಂಟ್ಸ್ ಹೇಳ್ತಾರೆ. ಹೌದು, ಇಷ್ಟೆಲ್ಲ ಸರ್ಕಾರ ಮಾಡಿಲ್ಲ ಅನ್ನೋರು ನೀನೇನ್ ಸರ್ಕಾರ ಕೊಟ್ಟಿ, ದೇಶಕ್ಕೆ ನೀ ಏನ್ ಕೊಟ್ಟಿ ಅಂತ ಒಂದು ಪ್ರಶ್ನೆ ಮಾಡ್ಕೊಳ್ಳುವಂತ ಸಾಮರ್ಥ್ಯವಂತ ಜನರಲ್ಲಿ ಇಲ್ಲ. ಮೊದಲು ನಾ ಏನ್ ಕೊಟ್ಟೆ ಅನ್ನೋದನ್ನು ಯೋಚನೆ ಮಾಡ್ಬೇಕು. ದೇಶಕ್ಕೆ ನಾನು ದೇಶಕ್ಕೆ ನನ್ನ ದುಡಿಮೆ, ನನ್ನ ಶಕ್ತಿ, ನನ್ನ ವ್ಯಾಪಾರ, ನನ್ನ ಜೀವನ ದೇಶಕ್ಕಾಗಿ ಏನ್ ಕೊಡ್ತಾ ಇದ್ದೀವಿ, ದೇಶದ ಪ್ರಗತಿಗಾಗಿ ನಮ್ಮ ಯುವಕರು ಏನ್ ಕೊಡ್ತಾ ಇದ್ದೀವಿ ಅಂತ ಯೋಚನೆ ಮಾಡಬೇಕಾಗಿದೆ. ಯಾವುದಕ್ಕೂ ಕೂಡ ಸರ್ಕಾರ ಕಡೆ ಮುಖ ಮಾಡಬೇಕು. ಸರ್ಕಾರ ಕೇಳೋದಲ್ಲ, ಅದು ನಮ್ಮ ಕೆಲಸ ಮಾಡ್ತೀವಿ, ನಮ್ಮ ಕೆಲಸ ತಾವು ಮಾಡ್ತಾರೆ. ನಮ್ಮ ಕೆಲಸ ಕೊಡೋದು, ನಮ್ಮ ಏನ್ ಮಾಡ್ಬೇಕಾಗಿದೆ, ಮೊದಲು ನಾವು ಪ್ರಗತಿ ಆಗ್ಬೇಕು. ದೇಶ ನಮಗೆ ಸಾಕಷ್ಟು ಸಂದರ್ಭಗಳ ಅವಕಾಶ ಕೊಟ್ಟಿರ್ತದೆ, ನಮಗೆ ಬಳಸ್ಕೋಬೇಕು. ಇವತ್ತು ಎಷ್ಟರ ಮಟ್ಟಿಗೆ ಸರ್ಕಾರ ಜನರ ಮೇಲೆ ಕಾಳಜಿ ಇದೆ ದೇಶಕ್ಕೆ ಅದ ಅಂತಂದ್ರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ನೋಡಿ ನೀವೆಲ್ಲ
ಒಂದು ಮಗು ಹುಟ್ಟುಕ್ಕಿಂತ ಪೂರ್ವದಲ್ಲಿನೇ ಆ ತಾಯಿಯನ್ನ ಮಗುವನ್ನ ಆರೈಕೆ ಮಾಡ್ತದೆ ಸರ್ಕಾರ. ತಾಯಿ ಗರ್ಭದಲ್ಲಿರುವಾಗಲೇ ಮಗುವಿನ ಆರೈಕೆ ಸ್ಟಾರ್ಟ್ ಮಾಡ್ತದ ಸರ್ಕಾರ. ಹಣ ಕೊಡ್ತದ, ಅವ್ರಿಗೆ ರೇಷನ್ ಕೊಡ್ತದ, ಪೌಷ್ಟಿಕ ಆಹಾರ ಕೊಡ್ತದ. ನಿಮಗೆಲ್ಲ ಗೊತ್ತಿರ್ಬೋದು ಅದೆಲ್ಲ. ಅಂಗನವಾಡಿ ಕಾರ್ಯಕರ್ತರ ಮೂಲಕವಾಗಿ ಗರ್ಭಿಣಿಯರಿಗೆ ಪೌಷ್ಟಿಕ ಆಹಾರವನ್ನು ಕೊಡ್ತಕ್ಕಂಥ ಒಂದು ಯೋಜನೆಗಳನ್ನ ಮಗು ಹುಟ್ಟಿದ ಮೇಲೆ ಶಾಲೆಗೆ ಬರಲಿಕ್ಕೆ ಅವ್ರಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ಮಗು ಶಾಲೆ ಬರಲಿಕ್ಕೆ ಅಂಗನವಾಡಿ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿ ಅಂಗನವಾಡಿ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ಏನು ವ್ಯವಸ್ಥೆ ಇದೆ, ಏನು ಶಾಲೆ ಕಲಿಸಬೇಕು, ಅಲ್ಲಿ ಕಲಿಸಾಕಿಲ್ಲ. ಕೇವಲ ನಿಮಗೆ ಶಾಲೆಗೆ ಬರಲಿಕ್ಕೆ ಆಕರ್ಷಣೆ ಮಾಡುವಂತೆ ಬಜಿ ಅಂಗಡಿ ಅಂತ ಏನೋ ಹಾಕೋಬೇಕಾಯ್ತು. ಇವತ್ತು ಅವರು ಅದಕ್ಕಿಂತ ಇನ್ಕಮ್ ತೆಗಿಯಾಕತ್ತೀವಿ ಅಂದ್ರು, ಅದಕ್ಕಿಂತ ಆರಾಮ್ ತೆಗಿಯಾಕತ್ತೀವಿ ನಾವು ಸ್ವಂತ, ನಾನೇ ಮಾಲೀಕ ಇದಕ್ಕ, ಇನ್ನೊಬ್ಬರ ಕೈ ಯಾಕೆ ದುಡಿಬೇಕು. ಈ ತರ ಇವತ್ತು ಉದ್ಯೋಗದಲ್ಲಿ ತೊಡಗಿದ್ರು. ಸ್ವಯಂ ಉದ್ಯೋಗ, ಲಕ್ಷಾಧೀಶ ಹೆಣ್ಣು ಮಕ್ಕಳು ಕೂಡ ಸಾಕಷ್ಟು ಉದ್ಯೋಗಗಳ ಮಾಲೀಕರಾಗಿ ಸರ್ಕಾರ ಸೌಲಭ್ಯ ತಗೊಂಡು ಇವತ್ತು ಸ್ವಯಂ ಉದ್ಯೋಗ ಮಾಡ್ತಾ ಇದ್ದಾರೆ. ಆ ಕಡೆಗೆ ನಾವು ಯೋಚನೆ ಮಾಡಬೇಕು, ಆ ಕಡೆ ಯೋಚನೆ ಮಾಡಬೇಕು. ಇವತ್ತು ಹೆಣ್ಣು ಮಕ್ಕಳು ಸಹಿತ ಸ್ವಾವಲಂಬಿ ಆಗ್ತಾ ಇದ್ದಾರೆ. ನಾವು ಕೂಡ ಸಮಯವನ್ನ ಸರಿಯಾಗಿ ಬಳಸ್ಕೊಂಡು, ಅವಕಾಶಗಳನ್ನ ಬಳಸಿಕೊಂಡು ನಿಮ್ಮ ಬದುಕನ್ನ ನೀವು ಸಮಯ ಸಂದರ್ಭಕ್ಕೆ ತಕ್ಕಂತೆ ಬಳಕೆ ಮಾಡಿಕೊಂಡು ನಿಮ್ಮ ಜೀವನವನ್ನ ಉಜ್ವಲಗೊಳಿಸಲಿಕ್ಕೆ ಅವಕಾಶ ಇದೆ. ಅದನ್ನು ಕಳ್ಕೋಬೇಡಿ. ಯಾವಾಗಲೂ ಯುವಕರಲ್ಲಿ ಒಂದು ಹುಮ್ಮಸ್ಸಿರುತ್ತೆ. ಈಗಿನ ವಯಸ್ಸಿನಲ್ಲಿ ಟೀನ್ ಏಜ್ ದ ಮೋಸ್ಟ್ ಡೇಂಜರಸ್ ಆಫ್ ದ ಏಜ್ ಅಂತ. ಈ ಟೀನ್ ಏಜ್ ಏನಂತಲ್ಲ ನಿಮ್ಮನ್ನ ದೊಡ್ಡವ್ರನ್ನಾಗಿ ಮಾಡುತ್ತೆ, ನಿಮ್ಮನ್ನ ಪೂರಾ ನೆಲಕ್ಕೆ ಒಣಗಿಸುತ್ತೆ. ಟೀನ್ ಏಜ್ ಗೊತ್ತಲ್ಲ, ಯಾವಾಗ ಸ್ಟಾರ್ಟ್ ಆಗುತ್ತೆ ಟೀನ್ ಏಜ್? 13 to 19. ಈ ವಯಸ್ಸೇನಂದ್ರ 13 to 19 ಇಸ್ ದ ಮೋಸ್ಟ್ ಡೇಂಜರಸ್. ವಯಸ್ಸಿನೊಳಗೆ ಜೀವನದಾಗ ಅದು ಬಹಳ ಡೇಂಜರಸ್. ಯಾರೇ ಟೀನ್ ಏಜ್ ಅನ್ನ ದಾಟಿ ಬರ್ತೀರೋ ಜೀವನದಲ್ಲಿ ಸಕ್ಸಸ್ ಆಗ್ತಾರೆ. ಇದ್ರ ಒಳಗಡೆ ಏನೋ ನೀವು ಉದ್ಧಾರ ಆಗೋದು ಇದ್ರಾಗಿನ, ಹಾಳಾಗೋದು ಇದ್ರಾಗಿನ. ಯಾರು ಅದನ್ನ ಪಾಸಿಟಿವ್ ಆಗಿ ಯೋಚನೆ ಮಾಡಿಕೊಂಡು ಬದುಕನ್ನು ಕಟ್ಕೊಳ್ಳಿಕ್ಕೆ, ಜೀವನ ರೂಪಿಸ್ಕೊಳ್ಳಿಕ್ಕೆ ಏನಾದ್ರು ಅದನ್ನ 20ಕ್ಕೆ ಬಂದ್ರಿ, ನೀವು ಯಾವುದೂ ಮುಂದೆ ತಪ್ಪು ಮಾಡೋದಿಲ್ಲ. ಇವತ್ತಿನ ಯುವಕರು ಹೆಂಗಿದ್ದಾರೆ ಅಂತಂದ್ರ ನಿಮಗೆಲ್ಲ ನಿಮ್ಮ ಜೀವನದ ಕ್ರಮ ಹೇಗಿದೆ ಅಂತ ನೋಡಿದಾಗ ಗೊತ್ತಾಗುತ್ತೆ ನಮಗೆ. ಬಹಳಷ್ಟು ಯುವಕರು ನೋಡ್ತಾ ಇದ್ದಾರೆ ಜೀವನದ ಕ್ರಮ ಏನಾಗೈತಪ್ಪ. ಹಿಂದಕ್ಕೆ ನಾವು ಹಿರಿಯರು ಹೇಳ್ತಾರೆ 100 ವರ್ಷ ಗಂಟಲೆ ಬದುಕ್ತಿದ್ರು. ಈಗಿನ ಯುವಕರಿಗೆ ಹಾರ್ಟ್ ಅಟ್ಯಾಕ್ ಆಗತ್ತಾವ, ಕ್ಯಾನ್ಸರ್ ಆಗತ್ತೆ. ಯುವಕರಿಗೆ ಆರೋಗ್ಯ ಕಾಪಾಡ್ಕೊಳ್ತಕ್ಕಂಥದ್ದು ಮರ್ತು ಬಿಟ್ಟಾರೆ. ಯಾಕ? ಚಟಗಳಿಗೆ ಮರಿ ಆಗ್ತಾ ಇದೆ. ಇವತ್ತು ಎಂತೆಂಥ ಚಟಗಳು ಇವತ್ತು ಯುವಕರನ್ನ ಕಾಡ್ತಾ ಇದ್ದಾವೆ ಅಂದ್ರೆ ಬೆನ್ನ ಹತ್ತೇವಂದ್ರ 50 ವರ್ಷ ಬದುಕಂಗಿಲ್ಲ. ಆ ಮಟ್ಟಕ್ಕೆ ನಾವು ಇವತ್ತು ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾ ಇದ್ದೇವೆ. ಆರೋಗ್ಯವೇ ಭಾಗ್ಯ. ಯುವಕರು ಇದ್ರ ಜೊತೆಗೆ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡ್ಬೇಕು. ನಿಮಗೆ ಆರಂಭದಲ್ಲಿ ಇರಂಗಿಲ್ಲ, ಪಾಪ ನಿಮ್ದ ಇರೋದು ಗೊತ್ತೇ ಇರೋದಿಲ್ಲ. ನಿಮ್ಮ ಅಣ್ಣಂದಿರು ಇರ್ತಾರಲ್ಲ, ಅವರು ನಿಮ್ಮನ್ನು ಸಾಂತ್ವನ ಚಲೋ ಮಾಡ್ತಾರೆ. ಏನು ಒಂದು ಗುಡ್ಕ ತಗೋಬಾರ, ಹೋಗಿ ನೀವು ಗುಡ್ಕ ತರ್ತೀರಿ, 1 ದಿವಸ ತರ್ತೀರಿ, 2 ದಿವಸ ತರ್ತೀರಿ, ತಗೋತೇನ ಅಂತ ಏನಿಲ್ಲ, ತಗೊಳಕಿಲ್ಲ ಸಣ್ಣದ್ರಿಂದ. ಆನಂತರ ಒಂದು ಹಾಳು ತಗೋ, ಹಾಳು ತಗೊಂಡಿರ್ತೀವಿ. 1ನೇ ದಿವಸ ಹಳ್ಳ ಆಯ್ತು, 2ನೇ ದಿವಸ ಮತ್ತೊಂದು ಹತ್ತು, 3ನೇ ದಿವಸ 4ನೇ ದಿವಸ ಆಗ 5ನೇ ದಿವಸ ತಾನೇ ಚಲೋ ಮಾಡ. ಇನ್ನು ಅದಕ್ಕಿಂತ ಊಟ ಮಾಡೋದು, ಅಲ್ಲಿ ನಿಮ್ಮ ಊಟದ ವ್ಯವಸ್ಥೆ ಕೂಡ ಹದಗೆಟ್ಟು ಊಟ ಇಲ್ಲ. ಯಾಕೆ? ಊಟ ಮಾಡೋದ ಕಡಿಮೆ. ಬಹಳ ಮನ್ಯಾಗ ನಾಷ್ಟ ಮಾಡೋ ಎಲ್ಲ ಸಜ್ಜಾಗಿಲ್ಲ, ಹೊಟ್ಟೆಗೆ ತಿಂತೇನೆ. ಊಟ 2 ರೊಟ್ಟಿ ಇಲ್ಲ 2 ಚಪಾತಿ ಮುಗಿದೈತೆ. ನೀವು ಹುಡುಗರದಿರೋ ಕಾರಣ ಒಂದೊಂದು ಹೆಚ್ಚಿದ್ದಿರ್ಬೋದು ಅಷ್ಟ ಒಂದು. ಇನ್ನು ಊಟದ ಸಮಯನೂ ಗೊತ್ತಿರಂಗಿಲ್ಲ, ಯಾವಾಗ ಬೇಕಾದಾಗ ಹೋಗೋದು ಊಟ ಮಾಡೋದು. ನಮ್ಮ ಆರೋಗ್ಯದ ಬಗ್ಗೆ ಅದು ಗಮನ ಇರಂಗಿಲ್ಲ. ಊಟ ಸರಿ ಮಾಡಂಗಿಲ್ಲ, ನಿದ್ದೆ ಸರಿ ಇಲ್ಲ. ಈಗಿನ ಹುಡುಗರಿಗೆ ನಿದ್ದೆ ಹತ್ತಾಗಿಲ್ಲ. ಯಾಕ? ಮೊಬೈಲ್ ಹೇಳಿ ನಮ್ಮನ್ನ ಇಡೀ ಯುವಕರಲ್ಲ ಎಲ್ಲರನ್ನು ಅರ್ಧ ಹಾಳು ಮಾಡಿದ್ದೇ ಮೊಬೈಲ್. ಬೇಕಾದ್ರೆ ನೀವು ಚಾಲೆಂಜ್ ಮಾಡಿಕೊಡ್ರಿ, ಮೊಬೈಲ್ ಯಾರು ಬಳಸ್ತೀರಿ 1 ದಿವಸ ಮೊಬೈಲ್ ಇಂದ ಜೀವನ ಸಾಗಿಸ್ತಾನಂದ್ರೆ ಅವಾಗ ಗ್ರೇಟ್. 1 ದಿವಸ ಹೋಗ್ಬೇಡ, 1 ತಾಸು ಬಿಟ್ಟಿರಕ್ಕಾಗಿಲ್ಲ. ಆ ಪಟ್ಟಕ್ಕಿದ್ದೀವಿ ಅಂದ್ರೆ ನಮ್ಮ ಕೀಳು ಹೆಂಗೈತಂತ ಅದರಿಂದ ಹೊರಗೆ ಬರ್ಬೇಕಾಗಿದೆ. ನಾವು ಮೊಬೈಲ್ ಒಳ್ಳೇದಕ್ಕೆ ಬಳಸ್ರಿ, ತಪ್ಪೇನಿಲ್ಲ. ಬಟ್ ಅದನ್ನ ಬಳಸೋದು ಹೆಚ್ಚು ಕೆಟ್ಟದಕ್ಕನ. ಯುವಕರದ್ದು ಇದು ಜೀವನ ಇದೆ. ಏನು ರಾತ್ರಿ ಎಲ್ಲ ನಿದ್ದೆ ಆಗಂಗಿಲ್ಲ ಹುಡುಗರಿಗೆ. ಬೆಳಗ್ಗೆ ಎದ್ಕೊಂಡು ನಿದ್ದಿನ ಬಂದಿರ್ತಾರೆ ಸಾಲಿಗೆ. ಯಾಕೆ?
ವಾಟ್ಸಾಪು ಮೆಸೇಜು ಆ ಲೋಕ ಈ ಲೋಕದಾಗ ಐತಿ ಬಿಡ್ತೀರಿ ನಿಲ್ಲಿಸಬೇಕಾಗಿಲ್ಲ. ಓದುದು ಯಾವಾಗ? ಇದೆಲ್ಲದಿಂದ ಹೊರಬನ್ನಿ. ಇವತ್ತು ನನ್ನ ಉದ್ದೇಶದಿಂದ ಹೇಳೋದು ಉದ್ದೇಶ ಇಷ್ಟೇ, ನೀವು ಎದುರಾಗಿ ಸಿಕ್ಕೊಂಡಿದ್ದೀರಿ, ಬಲಿಯಾಗಿ ಸಿಕ್ಕೊಳಕತ್ತೀರಿ, ಅದರಿಂದ ಹೊರಗೆ ಬರ್ರಿ. ಅದನ್ನ ಬಳಸ್ರಿ ಬೇಡನಾಗಿಲ್ಲ, ಮೊಬೈಲ್ ಬಳಸ್ರಿ ಬೇಡನಾಗಿಲ್ಲ, ಅದಕ್ಕೊಂದು ಟೈಮ್ ಹಾಕ್ರಿ. ಆ ಟೈಮ್ದಾಗ ಬಳಸ್ರಿ, ಮತ್ತೆ ಅದನ್ನ ಬಿಟ್ಬಿಡಿ. ಅದು ನಿಮ್ಮ ಚಟ ಆಗಿರಬಾರ್ದು. ಆ ನಿಟ್ಟಿನೊಳಗ ಹೊರಗೆ ಬಂದ್ರೆ ನೀವು ಮನುಷ್ಯರಾಗ್ತೀರಿ, ಗುರಿಯನ್ನು ಮುಡ್ತೀರಿ, ಜೀವನ ರೂಪಿಸ್ಕೊಳ್ತೀರಿ. ಹಂಗಾಗದ ನೀವು ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಇಲ್ಲ. ಮತ್ತು ನೀವು ಅಭಿವೃದ್ಧಿ ಆಗ ದೇಶ ಹೆಂಗ ಪ್ರಗತಿ ಆಗುತ್ತೆ ಹೇಳಿ? ದೇಶದ ಪ್ರಗತಿಗೆ ನನ್ನ ಕೊಡುಗೆ ಇದೆ ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳುವಂತೆ ಬದುಕನ್ನು ಕಟ್ಟಬೇಕು. ನನ್ನ ಕೊಡುಗೆ ದೇಶಕ್ಕಿದೆ ಅಂತ ನೀವು ಅಂದ್ಕೋಬೇಕು. ನಾನು ಇವತ್ತು ದುಡಿತಾ ಇದ್ದೇನೆ, ಟ್ಯಾಕ್ಸ್ ಕಟ್ತಾ ಇದ್ದೇನೆ, ಪ್ರಾಮಾಣಿಕವಾಗಿ ನನ್ನ ಸೇವೆ ಮಾಡ್ತಾ ಇದ್ದೇನೆ, ನನ್ನ ಬದುಕನ್ನು ಕಟ್ಕೊಳ್ತಾ ಇದ್ದಿಂದ ನಿನ್ನ ಅದಕ್ಕೆ ಹನಿ ಹನಿ ಕುಡಿದ್ರೆ ಹಳ್ಳ ಅಂತಲ್ಲ. ಹಾಗೆ ಈ ದೇಶದ ಪ್ರತಿಯೊಬ್ಬ ಪ್ರಜೆ ತನ್ನ ಜವಾಬ್ದಾರಿಗಳನ್ನು ತಾನು ಅರಿತುಕೊಂಡ್ರೆ ದೇಶ ತನ್ನಿಂದ ತಾನೇ ಪ್ರಗತಿ ಆಗುತ್ತೆ. ಆ ನಿಟ್ಟಿನೊಳಗ ನೀವೆಲ್ಲ ಯೋಚನೆ ಮಾಡಿದ್ರೆ ಒಂದು ಒಳ್ಳೆಯ ಒಂದು ಬದುಕನ್ನು ರೂಪಿಸಿಕೊಳ್ಳಾಗುತ್ತೆ ಅಂತ ಹೇಳ್ತಾ ಉಪನ್ಯಾಸವನ್ನು ನೀಡಲಿಕ್ಕೆ ಆಗಮಿಸಿದಂಥ ಆತ್ಮೀಯ ಸ್ನೇಹಿತರು, ಹುಣ್ಣೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ರಾಜ್ಯಶಾಸ್ತ್ರ ಉಪನ್ಯಾಸಕರಾದಂಥ ಸನ್ಮಾನ್ಯ ಶ್ರೀ MS ಕೊಪ್ಪದವರೇ, ನಮ್ಮ NSS ಶಿಬಿರದ ನಾಟಕ ಬಂದಿತ್ತು. ನಾಟಕದೊಳಗೆ ದುರ್ಯೋಧನ ದುಶಾಸನ ವೇದಿಕೆ ಮೇಲೆ ಬಂದ್ರು. ಮಾತಾಡ್ಬೇಕಲ್ರಿ, ಪಾತ್ರಗಳನ್ನ ಮಾತಾಡ್ಬೇಕಿಲ್ಲ. ಇವ ದುರ್ಯೋಧನಗ ಒಂದ್ ಸ್ವಲ್ಪ ಚುಟ್ಟಾಸಿದು ಚಟ ಐತ್ರಿ. ಇವ ಒಂದು ಮಾತು ಹೇಳವ, ಕೆಳಗೆ ಹೋಗವ, ಹಿಂದ್ ಹೋಗಿ ಒಂದ್ ಸ್ವಲ್ಪ ಬಿಡಿಸಿದವ, ಬಾಯಿ ತುಂಬ ಹೊಗೆ ಇಟ್ಕೊಂಡಿದ್ದ. ಹಂಗ ಮರ್ತಂದ್ ಹೊರಗೆ ಹೊಗೆ ಅಲ್ಲೇ ಬಿಡದ್ ಬಿಟ್ಟು ವೇದಿಕೆ ಮೇಲೆ ಹತ್ತಿ ಬಂದ್ರಿ. ಇವ್ ದುಶಾಸನ ನೋಡ್ದ, ಇಪ್ಪ ಬಾಯಾಗೆಲ್ಲ ಹೊಗೆ ತುಂಬ್ಕೊಳೋಣ, ಮಂದಿ ಕಲ್ಲು ಒಗಿತಾರಪ್ಪ ಇನ್ನ ಅಂದ. ಇನ್ನು ಏನ್ ಮಾಡ್ಬೇಕು? ಹೋಗಿ ಹೊರಗಡೆ ಬಿಟ್ಟು ಬಾ ಅಂತೀರ, ವೇದಿಕೆ ಮೇಲೆ ಹತ್ತಿ ಬಿಟ್ಟಾನ ಈಗಾಗಲೇ. ಅದನ್ನ ಮೊದ್ಲ ಮಾಡ್ಬೇಕಾಗಿತ್ತ. ಆಗ ದುಶಾಸನ ಏನ್ ಮಾಡಿದ್ ಗೊತ್ತದನ್ರಿ, ತನ್ನ ಮಾತನ್ನ ಬದಲಾವಣೆ ಮಾಡಿದ. ಏನಂದ? ಅಗ್ರಜ ಅಂದ್ರೆ ಏನ್ರಿ? ಅಣ್ಣ ಅಂದಂಗ. ಹೌದಾ? ಅಗ್ರಜ, ಆ ಪಾಂಡವರ ಮೇಲಿನ ಸಿಟ್ಟು ನಿನ್ನ ಬಾಯಲ್ಲಿ ಹೇಗೆ ಹೊಗೆಯಾಡುತ್ತಿದೆ ನೋಡು ಅಂದ. ಸಿಟ್ಟು ಹೇಗೆ ಹೊಗೆಯಾಡುತ್ತಿದೆ ನೋಡೋಣ. ನೀವು ಬಾಯಿಂದ ಬಸ್ ಅಂತ ಹೊಗೆ ಬಿಟ್ರಿ, ಜನ ಚಪ್ಪಳೆ ಹಾಕಾಕತ್ತಿದ್ ನೋಡು, ಕರೆಕರನ ಹೊಗೆ ಆಡಾಕತ್ತಿದ್ ನೋಡು, ಕರೆಕರನ ಹೊಗೆ ಆಡಾಕತ್ತಿದ್ ನೋಡು, ಎಲ್ಲರೂ ಚಪ್ಪಳೆ ಹಾಕಿದ್ರು. ಹೀಗೆ ಸಂದರ್ಭಾನುಸಾರ ನಮಗೆ ಮಾತಾಡುವ ಕಲೆ ಬರಬೇಕು. ಬಿಟ್ಟು ದುಶಾಸನ ತಂದು ಕರೆ ಮಾತು ಹೇಳಿದಂದ್ರ ಇದು ಬಾಯಂದ ಹೊಗೆ ಎಲ್ಲ ಬಿಟ್ಟು ಬಿಡ್ತಿತ್ತು. ಹೌದಾ? ಇರ್ಲಿ, ನಮ್ಮ ನೀವೆಲ್ಲ ಯುವಕರು, ನಿಮ್ಮ ಪಾತ್ರ ಬಹಳ ಮಹತ್ವದ್ದಿದೆ ಅನ್ನೋ ಮಾತನ್ನ ಬಹಳ ಮಾರ್ಮಿಕವಾಗಿ ಹೇಳಿದರು. ಅದ್ರ ಜೊತೆಗೆ ಅವರು ರಾಜ್ಯಶಾಸ್ತ್ರ ಪೊಲಿಟಿಕಲ್ ಸೈನ್ಸ್ ಲೆಕ್ಚರರ್ ಇರೋದ್ರಿಂದ ನಿಮ್ಗೆ ಸಂವಿಧಾನದಲ್ಲಿ ಬರ್ತಕ್ಕಂಥ ಮತದಾನದ ಹಕ್ಕು ಬಗ್ಗೆ ಹೇಳಿದರು. ನಿಜವಾಗಲೂ ನೀವು ಮತವನ್ನ ಯೋಗ್ಯವಾದಂಥ ವ್ಯಕ್ತಿಗೆ ನೀಡಿದರೆ ಏನಾಗ್ತದ, ಹಣವನ್ನು ತೆಗೆದುಕೊಂಡು ಅಯೋಗ್ಯವಾದಂಥ ವ್ಯಕ್ತಿಗೆ ನೀಡಿದರೆ ಏನಾಗ್ತದ, ಇದ್ರ ಬಗ್ಗೆ ಬಹಳ ಒಂದು ಮಾರ್ಮಿಕವಾಗಿ ನಿಮ್ಗೆ ತಿಳಿಸಿ ಹೇಳಿದರು. ಬರೇ ಅವರು ವಿದ್ಯಾರ್ಥಿಗಳ ಪಾತ್ರದ ಬಗ್ಗೆ ಅಷ್ಟೇ ಹೇಳಿಲ್ಲ, ನಿಮ್ಮ ಬದುಕು ಕಟ್ಟಿಕೊಳ್ಳಿಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನು ಕೂಡ ಹೇಳಿದ್ರು. ಒಂದು ಉದಾಹರಣೆ ಹೇಳಿದ್ರು ನೋಡ್ರಿ, ವಿಲೇಜ್ ಅಕೌಂಟೆಂಟ್ 5 ಲಕ್ಷ ಜನ ಏನ್ ಮಾಡ್ಯಾರ, ಪರೀಕ್ಷೆ ಕಟ್ಟ್ಯಾರ. ಅಂಥದ್ರೊಳಗ ಈ ಸ್ಪರ್ಧಾತ್ಮಕ ಯುಗದೊಳಗ ನಾವು ಪಾರಾಗ್ಬೇಕು. ನಮ್ಮದೇ ಆದಂತ ಕಾಲ ಮೇಲೆ ನಾವು ನಿಂತ್ಕೋಬೇಕು. ಸ್ಪರ್ಧೆ ಅಂತಕ್ಕಂಥದ್ದು ಪ್ರತಿ ಕ್ಷಣಕ್ಕೂ ಹೆಚ್ಚಾಗ್ತಾ ಇರ್ತದ. ಅದಕ್ಕೆ ನಮ್ಮ ಜ್ಞಾನವನ್ನು ಕೂಡ ನಾವೇನ್ ಮಾಡ್ಬೇಕು, ಹೆಚ್ಚು ಮಾಡ್ಕೊಂತ ಹೋಗ್ಬೇಕು. ಇಲ್ಲಿ ಯಾರೇ ಅತಿಥಿ ಉಪನ್ಯಾಸಕರು ಬಂದಿದ್ರಂದ್ರ ನೀವು NSS ಶಿಬಿರಾರ್ಥಿಗಳ, ನಾನು ಪ್ರತಿ ಸಾರಿ ಇದನ್ನ ಹೇಳತ್ತೇನೆ, ನೀವು ಯಾರು ಮಾಡೋದೇ ಇಲ್ಲ. ದೇಶಕ್ಕಾಗಿ ದೇಶ ನನಗೇನು ಕೊಟ್ಟಿದ್ದೆನ್ನೋ ಮೊದಲು ದೇಶಕ್ಕಾಗಿ ನಾನೇನು ಕೊಟ್ಟಿದೆ ಎಂದು ಕೇಳ್ಕೋಬೇಕು ನಾವು. ಬಹಳ ಜನ ಅಂತಿರ್ತಾರೆ, ಏನಪ್ಪಾ ನಾವು ಈ ದೇಶದೊಳಗದೇವಿ, ನಮಗೇನು ಕೊಟ್ಟದ ಅಂತಿರ್ತೀವಿ. ಆದ್ರ ದೇಶಕ್ಕಾಗಿ ನಾನು ಏನು ಕೊಟ್ಟಿದ್ದೇನೆ ಅನ್ನೋದು ಬಹಳ ಮಹತ್ವದ್ದು. ಅದಕ್ಕಾಗಿ ನೀವೆಲ್ಲ ವಿದ್ಯಾರ್ಥಿಗಳು ಏನ್ ಮಾಡಬೇಕು, ಕೆಲವು ಅದೇ ರೀತಿ ಕೂಡ ವಂದನೆ, ಅಭಿನಂದನೆಗಳು. ಅದೇ ರೀತಿ ಈ ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿರುವ ಕರೆಪ್ಪ ಪೂಜಾರಿ ಸರ್ ಅವರಿಗೂ ಕೂಡ ವಂದನೆ, ಅಭಿನಂದನೆಗಳು.
ಅದೇ ರೀತಿ ಈ ಕಾರ್ಯಕ್ರಮದ ಕರಡಿ ಸರ್ ಅವರಿಗೂ ಕೂಡ ವಂದನೆ ಅಭಿನಂದನೆಗಳು. ಅದೇ ಅಧಿಕಾರಿ ಸ್ಥಾನವನ್ನು ವಹಿಸಿಕೊಂಡಿರುವ ಶ್ರೀಕಾಂತ್ ಮಾಧವ್ ಸರ್ ಅವರಿಗೂ ಕೂಡ ವಂದನೆ ಅಭಿನಂದನೆಗಳು. ಅದೇ ರೀತಿ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಾದ ಎಲ್ಲ NSS ಶಿಬಿರಾರ್ಥಿಗಳು 2024 ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ವಿಶೇಷ ಶಿಬಿರ ಸಮಾರಂಭದ ಸಮಾರೋಪ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂತಹ ಶ್ರೀಯುತ ನಮ್ಮೆಲ್ಲರ ನೆಚ್ಚಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಬಿರಾದರ್ ಸರ್ ಅವರೇ, ಹಾಗೆ ಈ ಸಮಾರಂಭಕ್ಕೆ ಹಿರಿಯ ಉಪನ್ಯಾಸಕರಾಗಿ ಆಗಮಿಸಿರ್ತಕ್ಕಂಥ ಶ್ರೀಯುತ ರಾಮದುರ್ಗ್ ಸರ್ ಅವರೇ, ಇನ್ನೋರ್ವ ಉಪನ್ಯಾಸಕಿಯರಾಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ಶ್ರೀಮತಿ ಜನಗೊಂಡ್ ಮೇಡಮ್ ಅವರೇ, ಹಾಗೆ ಬೊಮ್ಮನಳ್ಳಿ ಮೇಡಮ್ ಅವರೇ, ಮತ್ತು ಭವಾನಿ ಮೇಡಮ್ ಅವರೇ, ಸುನೀತಾ ಮೇಡಮ್ ಅವರೇ, ಈ ಒಂದು ಸಮಾರಂಭದ ಸಂಘಟಕರಾಗಿರ್ತಕ್ಕಂಥ ಹೆಬ್ಬಾಳ ಸರ್ ಆಗಮಿಸಬೇಕಾಗಿತ್ತು. ಅವರು ಅನಿವಾರ್ಯ ಕಾರಣಗಳಿಂದ ಬರಲಿಕ್ಕಾಗಿಲ್ಲ. ಆ್ಯಕ್ಚುಲಿ ಅವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಚೆನ್ನಾಗಿ ಜರುಗಿದೆ ಇಲ್ಲಿವರೆಗೂ. ಅವರನ್ನು ಇಲ್ಲಿ ಸ್ಮರಿಸ್ತಾ ನೆಕ್ಸ್ಟ್ ನಮ್ಮ ಹನುಮಂತ್ ಸರ್ ಅವರು ಹಾಗೂ ಕರೆಪ್ ಸರ್ ಅವರು, ಮಾದರ್ ಸರ್ ಅವರು ಎಲ್ಲ ಸಂಘಟಕರಾಗಿ ಇದನ್ನು ಮುತುವರ್ಜಿ ವಹಿಸಿ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಅವರನ್ನು ಸ್ಮರಿಸಿ, ಹಾಗೆ ಮುದ್ದು ವಿದ್ಯಾರ್ಥಿಗಳು, ಇವತ್ತು ನನಗೆ ಅನಿವಾರ್ಯ ಕಾರಣಕ್ಕಾಗಿ ಈ ಉಪನ್ಯಾಸ ಬಂತು. ಆ್ಯಕ್ಚುಲಿ ಇದು ಗವಿಮಠ್ ಸರ್ ಅವ್ರದ್ದಿತ್ತು, ಅವರು ಅನಿವಾರ್ಯ ಕಾರಣಗಳಿಂದ ಬರಲಿಕ್ಕಾಗಲಿಲ್ಲ. ಆ ಉಪನ್ಯಾಸವನ್ನು ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ಮಾಡ್ತೀನಿ. ಈಗ 4-5 ದಿನಗಳಿಂದ ರಾಷ್ಟ್ರೀಯ ಸೇವಾ ಯೋಜನೆಯನ್ನು ಮಾಡ್ತಾ ಇದ್ದೀವಿ. ಇದು 1969ರಲ್ಲಿ ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದರು. ಏನು ಉದ್ದೇಶಕ್ಕೆ ಪ್ರಾರಂಭ ಮಾಡಿದರು ಅಂದರೆ, ನಮ್ಮ ರಾಷ್ಟ್ರವನ್ನು ಬಲಿಷ್ಠವಾಗಿ ಕಟ್ಟಲಿಕ್ಕೆ ಸೇವಾ ಮನೋಭಾವನೆಯನ್ನು ವಿದ್ಯಾರ್ಥಿ ಅಥವಾ ಯುವಕರಲ್ಲಿ ಮೂಡಿಸಿದ್ದೇ ಆದರೆ ನಮ್ಮ ಒಂದು ರಾಷ್ಟ್ರ ಅತ್ಯುನ್ನತ ಮಟ್ಟದಲ್ಲಿ ಸಂಘಟನೆ ಆಗಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಪ್ರಾರಂಭಿಸಿದರು. ಹಲವಾರು ಉದ್ದೇಶಗಳನ್ನು ಈ ಕಾರ್ಯಕ್ರಮ ಇಟ್ಕೊಂಡು ಮಾಡಿದ್ದಕ್ಕಾಗಿ ಇದು ಯಶಸ್ವಿಯಾಗಿ ಇಲ್ಲಿವರೆಗೂ ಮುಂದುವರೆದಿದೆ. ಈ ಪ್ರತಿದಿನ ನೀವು ಒಂದೊಂದು ಉಪನ್ಯಾಸ, ಒಂದೊಂದು ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದೀರಿ. ಒಂದು ದಿವಸ ಯುವಕರ ಪಾತ್ರ ನೋಡಿದ್ರಿ ದೇಶ ಕಟ್ಟುವಲ್ಲಿ, ಅದು ಈಗಾಗಲೇ ಆಗಿದೆ. ಅದನ್ನೇ ಯಾಕೆ ಯುವಕರ ಪಾತ್ರನೇ ಯಾಕೆ, ದೇಶ ಕಟ್ಟೋರೇ ಯಾರು, ಯುವಕರು, ಮುದುಕರಲ್ಲ. ಅದಕ್ಕಾಗಿ ಯುವಕರನ್ನು ಸದೃಢಗೊಳಿಸಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಅದಕ್ಕಾಗಿ ಯುವಕರಲ್ಲಿ ಮನೋಭಾವವನ್ನು ಪರಿವರ್ತಿಸಲಿಕ್ಕೆ, ಯುವಕರು ಗಟ್ಟಿ ಆಗಲಿಕ್ಕೆ, ದೇಶ ಕಟ್ಟಲಿಕ್ಕೆ ಅವರನ್ನು ಪ್ರೇರೇಪಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಈಗಾಗಲೇ ನಾವು ಅದನ್ನು ನಿಮ್ಗೆ ಉತ್ತೇಜಿಸಲಿಕ್ಕೇ ಈಗೊಂದು ಉಪನ್ಯಾಸವನ್ನು ನೆರವೇರಿಸಲಾಗಿದೆ. ಹಾಗೆ ಮತದಾನ ಜಾಗೃತಿ, ಅದರ ಬಗ್ಗೆನೂ ರಾಮದುರ್ಗ್ ಸರ್ ಅವರು ಪೊಲಿಟಿಕಲ್ ಸೈನ್ಸು, ಅದರ ಬಗ್ಗೆ ನಿಮಗೆ ಅರಿವನ್ನು ಮೂಡಿಸಲಿಕ್ಕೆ ಅವ್ರದ್ದು ಉಪನ್ಯಾಸ ಇದೆ. ಹಾಗೆ ಮಹಿಳಾ ಮತ್ತು ಮಕ್ಕಳ ಒಂದು ಹಕ್ಕುಗಳ ಅರಿವುಗಳ ಬಗ್ಗೆ ಮೂಡಿಸಲಿಕ್ಕೆ ಜನಗೊಂಡ್ ಮೇಡಮ್ ಅವರು ಒಂದು ಉಪನ್ಯಾಸ ಇದೆ. ಹಾಗೆ ಬೊಮ್ಮನಳ್ಳಿ ಮೇಡಮ್ ಅವರು ಒಂದು ಜಾನಪದ ಕಲೆ, ಸಂಸ್ಕೃತಿ, ಇದು ನಮ್ಮ ಭಾರತದ ಒಂದು ಬಲಿಷ್ಠ ಆಗಲಿಕ್ಕೆ ಮುಖ್ಯ ಇರಬೇಕಾದ ಬೊಮ್ಮನಳ್ಳಿ ಮೇಡಮ್ ಅವರು ಗ್ರಾಮೀಣ ಜನರ ಹಾಗೂ ಅವರ ಸಂಸ್ಕೃತಿ ಬಗ್ಗೆ ಉಪನ್ಯಾಸ ಮಾಡಿದರು. ಇತರ ಅತಿಥಿಗಳಿಂದ ಹಾಗೂ ಶಿಬಿರಾರ್ಥಿಗಳಿಂದ ಕಾರ್ಯಕ್ರಮ ಯಶಸ್ವಿಗೊಂಡಿತು. ನಂತರ ಕಾರ್ಯಕ್ರಮದ 4ನೇ ದಿನ ಶಿಬಿರಾರ್ಥಿಗಳಿಂದ NSS ಸೇವಾ ಕಾರ್ಯವನ್ನು ಬೀರಸಿದ್ದೇಶ್ವರ ದೇವಸ್ಥಾನ ನಾಟಕ ಮಂದಿರವನ್ನು ಸ್ವಚ್ಛಗೊಳಿಸಿ ಮಧುರಖಂಡಿಯ ಕಮರಿ ಮಠಕ್ಕೆ ಬಂದು ಅಲ್ಲಿನ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛಗೊಳಿಸಿದೆವು. ನಂತರ ಅಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ಸೇವಾ ಕಾರ್ಯ ಮುಗಿಸಿದೆವು. ಅಂದಿನ ಸಂಜೆ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಡಾಕ್ಟರ್ LK ಗವಿಮಠ್ ಗುರುಗಳು ವಹಿಸಿದ್ದು, ಅಂದಿನ ಉಪನ್ಯಾಸ ಕಾರ್ಯಕ್ರಮವನ್ನು ಶ್ರೀ MS ಕೊಪ್ಪದ್ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹುನ್ನೂರು ಇವರಿಂದ ಭಾರತದ ಪ್ರಗತಿಯಲ್ಲಿ ಯುವಕರ ಪಾತ್ರ ಹಾಗೂ ಚುನಾವಣಾ ಮಹತ್ವ, ವ್ಯಕ್ತಿತ್ವ ವಿಕಸನದ ಮಹತ್ವ ಕುರಿತು ಸವಿವರಾಗಿ ತಿಳಿಸಿಕೊಟ್ಟರು. ಹಾಗೂ ಇತರ ಅತಿಥಿಗಳು ಹಾಗೂ ಶಿಬಿರಾರ್ಥಿಗಳಿಂದ ಕಾರ್ಯಕ್ರಮ ಯಶಸ್ವಿಗೊಂಡಿತು. ಈ ರೀತಿಯಾಗಿ NSS ಶಿಬಿರದ ಎಲ್ಲ ಯೋಜನಾ ಕಾರ್ಯವನ್ನು ಸಮರ್ಪಕವಾಗಿ ನೆರವೇರಿಸಿ ಇಂದು
ಕಾರ್ಯಕ್ರಮದ ಹಾಗೂ ಶಿಬಿರದ ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಇದು ಶಿಬಿರದ ಸಮಗ್ರ ವರದಿ ವಾಚನವಾಗಿದೆ. ಧನ್ಯವಾದಗಳು. ಸ್ವಾಗತ. ಮಾಮರದ ಚಿಗುರೆಲಿಗೆ ಕೋಗಿಲಿಯ ಸ್ವಾಗತ. ವೇದಿಕೆಯ ಮೇಲಿರುವ ಗಣ್ಯರಿಗೆ ಸ್ವಾಗತ ಕೋರುವ ಸಮಯ. NHS ಶಿಬಿರದ ಇಂದಿನ ಸಮಾರೋಪದ ಸಮಾರಂಭದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀ ಸುರೇಶ್ ಬೇರಾರ್ದರ್, ಪ್ರಾಚಾರ್ಯರು, ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಜಮಖಂಡಿ, ಇವರಿಗೆ ಪ್ರೀತಮ್ ಕಾಮಳಿ ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತ ಕೋರಬೇಕು. ಸೇವಾ ಯೋಜನೆ ಮಾಡಿ ಸೇವೆಯ ಮಾಡೋಣ ಸೇವೆಯ ಮಾಡೋಣ ನಾವು ಸೇವೆಯ ಮಾಡೋಣ ಬನ್ನಿ. ಕೈ ಕೆಲಸರಾಗಲಿ ನೆರವುಲು ಸಾಗಲಿ ಸೇವೆಯ ಮಾಡೋಣ ಬನ್ನಿ ಸೇವೆಯ ಮಾಡೋಣ ಬನ್ನಿ. ಗ್ರಾಮಗಳ ಉದ್ಧಾರ ನಮ್ಮ ಉದ್ದೇಶ. ಗ್ರಾಮಗಳ ಬೆಳೆಯುವುದು ದೇಶ. ಭ್ರಾತೃತ್ವ ಬೆಳೆಸಿ ಎಲ್ಲರಲ್ಲೂ ನಾವು ಸೇವೆಯ ಮಾಡೋಣ ಬನ್ನಿ ಸೇವೆಯ ಮಾಡೋಣ ಬನ್ನಿ. ಒಬ್ಬರಿಗೊಬ್ಬರು ಕಲಿಸುವ ಧೋರಣೆ, ಒಬ್ಬೊಬ್ಬರೊಂದೊಂದು ಗಿಡ ಬೆಳೆಸೋ ಪ್ರೇರಣೆ. ಮಿತ ಸಂತತಿ ಹಿತ ನುಡಿಯ ನುಡಿಯೋಣ ಬನ್ನಿ ಸೇವೆಯ ಮಾಡೋಣ ಬನ್ನಿ ಸೇವೆಯ ಮಾಡೋಣ ಬನ್ನಿ. ಪರಿಸರ ಅಭಿವೃದ್ಧಿ ಮಾಡುತ್ತಾ ಸಾಗೋಣ. ಜೈವಿಕ ಅನಿಲಯಂತ್ರ ಪ್ರಚಾರಗೊಳಿಸೋಣ. ಹೊಗೆರಹಿತ ವಲಯಗಳನ್ನು ನಿರ್ಮಾಣ ಮಾಡಿ ಸೇವೆಯ ಮಾಡೋಣ ಬನ್ನಿ ಸೇವೆಯ ಮಾಡೋಣ ಬನ್ನಿ. ಜಾತಿ ಮತ ಪಂಥಗಳ ಭೇದವ ಮರೆತು ಸದ್ಭಾವದಿಂದ ಎಲ್ಲರಲ್ಲೂ ಮೆರೆತು ದ್ವೇಷ ಅಸೂಯೆಯ ಮನದಿಂದ ಕಳೆದು ಸೇವೆಯ ಮಾಡೋಣ ಬನ್ನಿ ಸೇವೆಯ ಮಾಡೋಣ ಬನ್ನಿ. ಸಹಕಾರ ಸೌಹಾರ್ದ ಬೆಳೆಸೋಣ ಬನ್ನಿ. ರಾಷ್ಟ್ರೀಯ ಭಾವೈಕ್ಯ ಗುಣಿಸೋಣ ಬನ್ನಿ. ಯುವಶಕ್ತಿ ಜಯತೆ ಪಠಿಸೋಣ ಬನ್ನಿ ಸೇವೆಯ ಮಾಡೋಣ ಬನ್ನಿ ಸೇವೆಯ ಮಾಡೋಣ ಬನ್ನಿ. ಸ್ಮಾರಕಗಳ ರಕ್ಷಣೆ ಮಾಡುತ್ತಾ ನಾವು ಭವ್ಯ ಪರಂಪರೆಯ ಬೆಳೆಸುತ್ತಾ ನಾವು ವ್ಯಕ್ತಿ ವಿಕಸನದ ಸಾಧನೆಯ ಮಾಡುತ್ತಾ ಸೇವೆಯ ಮಾಡೋಣ ಬನ್ನಿ ಸೇವೆಯ ಮಾಡೋಣ ಬನ್ನಿ. ಶ್ರಮಯೇವ ಜಯತಿ ಶ್ರಮಯೇವ ಜಯತಿ ಶ್ರಮಯೇವ ಜಯತಿ. ಮಹಾಲಕ್ಷ್ಮಿ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಮುಕ್ತಾಯ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿರ್ತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಬಿರಾದರ ಸಾಹೇಬ್ರೆ ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಹಿರಿಯ ಉಪನ್ಯಾಸಕರಾಗಿರ್ತಕ್ಕಂಥ ಸಹೋದರಿ ಜನವನ್ ಮೇಡಮ್ ಅವರೇ, ಬೊಮ್ಮನಳ್ಳಿ ಮೇಡಮ್ ಅವರೇ ಮತ್ತು ಅತಿಥಿ ಉಪನ್ಯಾಸಕ ಬಾಗೂಜಿ ಮೇಡಮ್ ಅವರೇ ಮತ್ತು ಇನ್ನುಳಿದ ಅತಿಥಿ ಉಪನ್ಯಾಸಕರಾಗಿರ್ತಕ್ಕಂಥ ಗೌಡಿ ಸರ್ ಅವರೇ, ಸಂಗನೂರು ಸರ್ ಅವರೇ, ಶ್ರೀಕಾಂತ್ ಸರ್ ಅವರೇ, ಪೂಜಾರಿ ಸರ್ ಅವರೇ, ಸುನಿತಾ ಮೇಡಮ್ ಅವರೇ, ಭವಾನಿ ಮೇಡಮ್ ಅವರೇ ಹಾಗೂ ಕಚೇರಿ ಅಧೀಕ್ಷಕರಾಗಿರ್ತಕ್ಕಂಥ ಮತ್ತು ಉಪನ್ಯಾಸಕ್ಕೆ ಕೆಲಸ ಮಾಡ್ತಕ್ಕಂಥ ಶ್ರೀದೇವಿ ಮೇಡಮ್ ಅವರೇ, ಆಮೇಲೆ ಕಚೇರಿ ಸಿಬ್ಬಂದಿ ಆಗಿರ್ತಕ್ಕಂಥ ಸುವರ್ಣ ಅವರು, ಇಲ್ಲಿ ಉಳಿದಂತೆ ಎಲ್ಲರೂ. ಆಮೇಲೆ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಬರಬೇಕಾಗಿದ್ದು ಭಾಸ್ಕರ್ ಬಡಿಗೇರವರು, ಶಂಕರ್ ಜಂಗನವರು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಅನಿವಾರ್ಯ ಕಾರಣ ಬಂದಿಲ್ಲ. ಮತ್ತು ಅದಕ್ಕಿಂತ ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಹಡಗಿನ ಚಾಲಕರೇ ಅಂತ ಹೇಳ್ತೇನೆ ನಾನು. ರಾತ್ರಿ ಶ್ರೀಕಾಂತ್ ಸರ್ ಫೋನ್ ಹಚ್ಚಿದ್ರು 11 ಗಂಟೆಗೆ ಹಚ್ಚಿದ್ರು ಸರ್. ಅವ್ರಿಗೆ ಹೇಳಿದೆ ಹಡಗಿನ ಚಾಲಕರಿಲ್ಲದೆ ಹಡಗು ಹೋಗ್ತಾ ಇದೆ. ಪಾಪ ಹೆಬ್ಬಾಳ ಸರ್ ಅವ್ರಿಗೆ ಅನಿವಾರ್ಯ ಏನೋ ಸ್ವಲ್ಪ ಕೆಟ್ಟದ್ದೇ ಆಯಿತು. ಎಲ್ಲ ಬರೋವೆ, ಚಲೋದು ಬರೋದು ಕೆಟ್ಟದ್ದು ಬರೋದೆ.
ರಾತ್ರಿ 11 ಗಂಟೆಗೆ ಸರ್ ಫೋನ್ ಮಾಡಿದ್ರು. ಅದು ಏನಾಯ್ತಂದ್ರೆ ಹಡಗಿನ ಚಾಲಕರಿಲ್ಲದೆ ಸಹಚಾಲಕರಾಗಿ 4 ಜನ ಚಾಲಕರು ಈ ಹಡಗನ್ನು ಎಳ್ಕೊಂಡು ಬಂದು ದಡ ಸೇರಿಸಿದ್ವಿ. ಅದು ಯಾರು ಅಂದರೆ ಕರಿಯಪ್ಪ ಸರ್ ಇರ್ಬೋದು, ಶ್ರೀಕಾಂತ್ ಸರ್ ಇರ್ಬೋದು, ಆಮೇಲೆ ಸುನೀಲ್ ಸರ್ ಬಂದಿಲ್ಲ ಇವತ್ತು, ಯಾಕೋ ಅನುಪಸ್ಥಿತಿ ಐತಿ. ಆಮೇಲೆ ಶ್ರೀಕಾಂತ್ ಸರ್, ಈ 4 ಜನ ಸೇರಿಕೊಂಡು NSS ಅಂತಕ್ಕಂಥ ಹಡಗನ್ನು ಕಡೆಗೆ ಸೇರಿಸಿದ್ವಿ. ನಾನು ನಿದ್ದಿಗಣ್ಣಾಗಿದ್ದೆ. ರಾತ್ರಿ 11 ಗಂಟೆಗೆ ಯಾಕೆ ಫೋನ್ ಮಾಡೋದು ಹೇಳಿದೆ. ಅವಾಗ ಗೊತ್ತಾಯ್ತು ಸರ್ ಹಿಂಗೆ ಆಯ್ತು ಅಂತ ಹೇಳಿದರು. ಆ್ಯಕ್ಚುಲಿ ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂಥವ್ರು ಹೆಬ್ಬಾಳ್ ಸರ್, ನಾವು ಸ್ಮರಿಸಲೇಬೇಕು. ಹೋದ ವರ್ಷ ನೋಡಿದ್ವಿ, ಆಚೆ ವರ್ಷ ನೋಡಿದೆವು. ಅವರು ಲಾಸ್ಟು ಇದರಲ್ಲಿ ಊಟದ ಮೆನ್ಯೂನು ಭಾಳಷ್ಟು ವೆರೈಟಿ ಮಾಡಿ ಪಾಪ ನಕ್ಕೋತೆ ಎಲ್ಲರೂ ಕರಿತಿದ್ರು. ಹನುಮಂತ್ ಸರ್ ಆಗಲಿ ನಮ್ಮ ಇವರು ಎಲ್ಲರೂ ಕರಿತಿದ್ರು. ಅವರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಇರಲಿ, ಅದು ಅನಿವಾರ್ಯ, ಏನು ಮಾಡೋಕ್ಕಾಗಂಗಿಲ್ಲ. ಅದಕ್ಕೆ ನಾ ಹೇಳೋದು ಇಷ್ಟ, ಇದು ಮಹಾತ್ಮ ಗಾಂಧೀಜಿಯವರ ಕನಸು, ಸ್ವಸಹಾಯ ಪದ್ಧತಿ. ಸಿದ್ದೇಶ್ವರ ಅಪ್ಪಾಜಿಯವರು ಅವ್ರಿಗೇನು ಕಡಿಮೆ ಇರಲಿಲ್ಲ. ಪಾಪ ಬಟ್ಟೆ ತಾವು ಹೊಲ್ಕೊಡ್ತಿದ್ರು. ನಾವು ಇವತ್ತು ದಿವಸವನ್ನು ಶರ್ಟ್ ಹಾಕೊಂಡು ನಾವು ತಿರುಗಾಡ್ತೀವಿ. ಅವರು ಅತ್ಯಂತ ಸರಳ ಜೀವಿ. ಏನು ಸ್ವಸಹಾಯ ಪದ್ಧತಿ. ಯಾರಾದರೂ ಬಂದ ಕೂಡಲೇ ಸಿದ್ದೇಶ್ವರ ಅಪ್ಪಾಜಿ ಅವರಿಗೆ, ಈ ಅಪ್ಪಾಜಿಯವ್ರ ಶರ್ಟ್ ಆಗಿರುತ್ತಲ್ಲಪ್ಪ, ಒಂದು ಹೊಸ ಬಟ್ಟೆ ತಗೋ ಅಂದ್ರೆ ಹೋಗಿ ಮಾರ್ಕೆಟಲ್ಲಿ ತಂದು ಕೊಡ್ತಿದ್ರು ಅವರಿಗೆ. ಅದನ್ನು ಸ್ವೀಕಾರ ಮಾಡ್ತಿದ್ರು. ಸ್ವೀಕಾರ ಮಾಡಿದ ತಕ್ಷಣ ಇದು ನೀವು ನನಗೆ ಕೊಟ್ರಲ್ಲ, ಪುನಃ ನಾನು ನಿಮಗೆ ಕೊಡ್ತಾಯಿದ್ದೆ, ಮತ್ತು ಅವ್ರಿಗೆ ಕೊಟ್ಟು ಕಳಿಸ್ತಿದ್ರು. ಸಿದ್ದೇಶ್ವರ ಅಪ್ಪಾಜಿಯವರಾಗಲಿ, ಮಹಾತ್ಮ ಗಾಂಧೀಜಿಯವರು, ಆಮೇಲೆ ಡಾಕ್ಟರ್ H. ನರಸಿಂಹಯ್ಯ ಅಂತ ಕೇಳಲಿಕ್ಕಿಲ್ಲ. ನಮ್ಮ ಮೇಡಮ್ ಅವ್ರು ಹೇಳಿದ್ರಲ್ಲ, ಈಗ ಪ್ರಶ್ನೆ ಮಾಡಿದೆ ಯಾವುದನ್ನು ನೀವು ಅಷ್ಟು ಒಪ್ಕೋಬೇಡ್ರಿ ಸಲೀಸವಾಗಿ. ಇವರು ಅಷ್ಟೇ, ನಮ್ಮ ಡಾಕ್ಟರ್ H. ನರಸಿಂಹಯ್ಯವರು ಪುಟ್ಟಪರ್ತಿ ಸಾಯಿಬಾಬಾ ಅವ್ರನ್ನ ಮೋಸ್ಟ್ಲಿ ನೀವು ಗೊತ್ತಿರಲಿಕ್ಕಿಲ್ಲ. ಅವರಿಗೆ ಅವ್ರು ಏನು ಮಾಡ್ತಾರೆ, ನಾವು ಭಾಳಷ್ಟು ಸಲ ಹೋಗಿದ್ದೆ ಪುಟ್ಟಪರ್ತಿ ಸಾಯಿಬಾಬಾ ಅಲ್ಲಿ, ಅನಂತಪುರ ಡಿಸ್ಟಿಕ್, ಆಂಧ್ರ ಪ್ರದೇಶ, ನಮ್ಮ ನಿಯರೆಸ್ಟ್ ಹಾಕಿದ್ರು. ಅವರು ಕೆಲವೊಬ್ಬರಿಗೆ ಲಿಂಬೆಯನ್ನು ಕೊಡ್ತಿದ್ರು, ಕೆಲವೊಬ್ಬರು ವಿಭೂತಿ ಕೊಡ್ತಿದ್ರು, ಆಮೇಲೆ ಈಗ ಕೈ ಮುಚ್ಚಿ ಕೊಡ್ತಿದ್ರು. ಡಾಕ್ಟರ್ H. ನರಸಿಂಹಯ್ಯವರು ಅವ್ರು ಸವಾಲು ಹಾಕಿದ್ರು, ನೀವು ಕೊಡಬೇಕಾದ್ರೆ ನನಗೆ ಕುಂಬಳಿಕಾಯಿ ಕೊಡ್ರಿ ಮಂತ್ರದಲ್ಲಿ ಅಂದರು. ಕಣ್ಣು ಮುಚ್ಚಿ ಕೊಡ್ಬೇಡ್ರಿ, ಕಣ್ಣು ತೆಗೆದು ಕೊಡು, ಕುಂಬಳಿಕಾಯಿ ಆಗಂಗೆ ಸಾಧ್ಯ ಆಗಲ್ಲ. ಅದಕ್ಕೆ ಪ್ರಶ್ನೆ ಮಾಡೋದನ್ನು ಒಪ್ಕೋಬೇಡ್ರಿ ಅಂತ ಹೇಳಿದ್ರು ಮೇಡಮ್ ಅವರು. ಮತ್ತು ಮೂಢನಂಬಿಕೆ ಬಗ್ಗೆ ಹೇಳಿದರು ಮೇಡಮ್ ಅವರು. ಬೆಕ್ಕಾಟ ಬರಬಾರ್ದು, ಹಲ್ಲಿ ಮೈ ಮೇಲೆ ಬೀಳಬಾರ್ದು. ಈಗ ನಾ ಒಂದು ಘಟನೆ ಹೇಳ್ತಕ್ಕಂಥದ್ದು ನಿಮಗೆ ಸುಳ್ಳು ಅನಿಸ್ಬೋದು. ನಾನಂತೂ ನಿಜ ರೂಪದಲ್ಲಿ ನೋಡೇನೆ ಅದನ್ನು. ನಾ ಫಸ್ಟ್ ಗೌರಿಬಿದೂರಿದ್ದೆ, ಆಂಧ್ರ ಪ್ರದೇಶ ಗೌರಿಬಿದೂರಲ್ಲಿ. ಅಲ್ಲೇ ನಮ್ಮ ಓಲ್ಡ್ ಸ್ಟೂಡೆಂಟ್ ಇದ್ದ, ನಾನು 93 ಜಾಯ್ನ್ ಆದಾಗ ಅವನು 92 ವಿದ್ಯಾರ್ಥಿ ಆಟೋ ಓಡಿಸ್ತಿದ್ದ, ರಾಘವೇಂದ್ರ ಅಂತೇಳಿ. ಅವ ನಮ್ಮ ಸರ್ ಕರೆದ್ರು, ಸೀನಿಯರ್ ಸರ್ ಅವರು, ಫಿಸಿಕ್ಸ್ ಇವು ಹೇಳ್ತಿದ್ರು ಅವರು, ಭಯ್ಯಪ್ಪ ಅಂತೇಳಿ. ಅಶೋಕ ಹುಡುಗನ ಕರಿತೀವಿ ನೋಡಪ್ಪ ಅಂತ. ಅವ ಆಟೋ ನಿಲ್ಲಿಸಿ ಬಂದವ, ನಾಳೆ ನಮ್ಗೆ ನೆಕ್ಸ್ಟ್ ಸಂಡೇ ಅಥವಾ ಮಂಡೇ ಒಂದು ಪ್ರೋಗ್ರಾಮ್ ಕೊಡ್ಬೇಕು ನಮ್ಮ ಸ್ಕೂಲಲ್ಲಿ ಅಂತ. ಸರ್ ಮಂಡೇ ಬರ್ತೀನಿ ಬೆಳಗ್ಗೆ ಅಂತ. ನಿಮಗೆ ಆಶ್ಚರ್ಯ ಆಗ್ಬೋದು, ಈಗ ಹಲ್ಲಿ ಬಗ್ಗೆ ಅವ ಹೇಳ್ದ, ನಿಮ್ಗೆ ಹೇಳಿದ್ದೇನೆ ಭಾಳಷ್ಟು. ಅವ ಜೀವಂತ ಹಲ್ಲಿಗಳನ್ನು ತಿಂತಿದ್ದ. ಅದು ಒಂದು ವಿಜ್ಞಾನಕ್ಕೂ ಮತ್ತು ನಮ್ಮ ಡಾಕ್ಟರ್ಸ್ಗೂ ಒಂದು ಸವಾಲಾಯಿತು. ಕಾರ್ಯಕ್ರಮಕ್ಕೆ ಸದಸ್ಯರಾಗಿ ಆಗಮಿಸಿದಂತಹ ಶ್ರೀಮತಿ ಸುನೀತಾ ಗುಡ್ಡಿ ಗುರುಮಾತೆಯರು ಕೂಡ ವಂದನೆ, ಅಭಿನಂದನೆಗಳು. ಇಂದಿನ ಕಾರ್ಯಕ್ರಮಕ್ಕೆ ಸದಸ್ಯರಾಗಿ ಆಗಮಿಸಿದ ಶ್ರೀಮತಿ ಶ್ರೀದೇವಿ ಪಾಟೀಲ್ ಗುರುಮಾತೆಯವರು ಕೂಡ ವಂದನೆ, ಅಭಿನಂದನೆಗಳು. ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮಕ್ಕೆ ಸದಸ್ಯರಾಗಿ ಆಗಮಿಸಿದಂಥ ಶ್ರೀಮತಿ ಸುವರ್ಣ ಬಿರಾದರ್ ಅವರಿಗೂ ಕೂಡ ವಂದನೆ, ಅಭಿನಂದನೆಗಳು. ಅದೇ ರೀತಿಯಾಗಿ NSS ಎಲ್ಲ ಶಿಬಿರಾರ್ಥಿಗಳು ಕೂಡ ವಂದನೆ, ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಹಾಗೆಯೇ ಮಧುರಕಂಡಿಯ ಶ್ರೀ ಬೀರಸಿದ್ದೇಶ್ವರ ಆಚಾರ್ಯರಾಗಿರ್ತಕ್ಕಂಥ ಪೂಜಾರಿಯವರಿಗೆ ವಂದನೆ, ಅಭಿನಂದನೆಗಳು. ನಮ್ಮ ಕಾಲೇಜಿನ ಬಸವಣ್ಣವರಿಗೂ ಕೂಡ ವಂದನೆ, ಅಭಿನಂದನೆಗಳನ್ನು ತಿಳಿಸುತ್ತೇನೆ. NSS ಶಿಬಿರದ ಬಗ್ಗೆ ಒಂದೆರಡು ಅನಿಸಿಕೆಗಳು. ಇಲ್ಲಿ ಬಂದು ನಾನು ಎಲ್ಲರ ಜೋಡಿ ಹೇಗೆ ಬೆರೆತು ಇರಬೇಕೆಂಬುದನ್ನು ಕಲಿತೆ ಮತ್ತು ಯಾವ ಕೆಲಸ ಹೇಗೆ ಮಾಡಬೇಕೆಂಬುದನ್ನು ನಾನು ಕಲಿತೆ ಮತ್ತು ಇಲ್ಲಿ ಬಂದು ಅಡಿಗೆ ಮಾಡುವುದನ್ನು ಕಲಿತೆ ಮತ್ತು ಮನೆಯಲ್ಲಿದ್ದಾಗ ನಾನು ರನ್ನಿಂಗ್ ಮತ್ತು ಪ್ರಾಣಾಯಾಮ ಮಾಡುತ್ತಿರಲಿಲ್ಲ. ಇಲ್ಲಿ ಬಂದು ಅದನ್ನು ಕೂಡ ಕಲಿತೆ ಮತ್ತು ಮಾರ್ನಿಂಗ್ ನಾನು ಬೇಗ ಏಳುತ್ತಿರಲಿಲ್ಲ. ಇಲ್ಲಿ ಬಂದು ಬೇಗ ಏಳುವುದನ್ನು ಕಲಿತೆ
ಮತ್ತು ಎಲ್ಲರ ಜೊತೆ ಜಾತಿ ಭೇದ ಭಾವ ಇಲ್ಲದೆ ಬೆರೆತುಕೊಂಡು ಇರುವುದನ್ನು ಕೂಡ ಕಲಿತೆ ಎಂದು ನನ್ನ 2 ಅನಿಸಿಕೆಗಳನ್ನು ಹೇಳ್ತೇನೆ. ಧನ್ಯವಾದಗಳು. ನಸಿಕಿನಲ್ಲಿ ಹೇಳೋದು ಕಲಿತೆ ಮತ್ತು ವ್ಯಾಯಾಮ ಮಾಡೋದು ಕಲಿತೆ. ನಂಗೆ NSS ಕ್ಯಾಂಪಿಗೆ ಬರೋದ ಫಸ್ಟ್ನೇ ಕಾಟ್ ಇಷ್ಟ ಇದ್ದಿದ್ದಿಲ್ಲ. ಮತ್ತು ಶ್ರೀಕಾಂತ್ ಸರ್ ಅವರು ಇಲ್ಲಿ ಬಾ ಏನಾಗಲ್ಲ, ಅಲ್ಲಿ ಎಲ್ಲ ಥರ ನಾವೇ ಇರ್ತೀವಿ ಅಂತ ಹೇಳಿ ಇದು ಮಾಡೋಣ ಬನ್ನಿ. ಈಗ ಅನಿಸತೈತಿ ಇಲ್ಲಿ ಭಾಳ ಫುಲ್ ಖುಷಿಯಿಂದ ಶ್ರಮದಾನವನ್ನು ಮಾಡಿ ಎಲ್ಲ ಥರ ಕೆಲಸಗಳನ್ನು ಮಾಡಿ ನಮ್ಮನ್ನು ಇಲ್ಲಿ ಸರ್ಗಳು ದಿವಸ ಇದು ಯೋಗಾಸನವನ್ನು ಮಾಡಿಸ್ತಿದ್ರೆ ಇಲ್ಲಿ ನಾನು ಇಷ್ಟ ಹೇಳಿ ಮುಂದಿನ ಸಲನೂ ಬರೋಕ್ಕೆ ನಾನು ಮುಂದೆ ಇದು ಮಾಡ್ತೀನಿ ಅಂತ ಹೇಳಿ ಮುಗಿಸ್ತೀನಿ. ಮಹಾಲಕ್ಷ್ಮಿ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಮುಕ್ತಾಯ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿರ್ತಕ್ಕಂಥ ನಮ್ಮ ಆತ್ಮೀಯರು ಆಗಿರ್ತಕ್ಕಂಥ ಬಿರಾದರ ಸಾಹೇಬ್ರೆ ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಹಿರಿಯ ಉಪನ್ಯಾಸಕರಾಗಿರ್ತಕ್ಕಂಥ ಸಹೋದರಿ ಜನವನ್ ಮೇಡಮ್ ಅವರೇ, ಬೊಮ್ಮನಳ್ಳಿ ಮೇಡಮ್ ಅವರೇ, ಮತ್ತು ಅತಿಥಿ ಉಪನ್ಯಾಸಕರು ಬಾಗೂಜಿ ಮೇಡಮ್ ಅವರೇ, ಮತ್ತು ಇನ್ನುಳಿದ ಅತಿಥಿ ಉಪನ್ಯಾಸಕರಾಗಿರ್ತಕ್ಕಂಥ ಗೌರಿ ಸರ್ ಅವರೇ, ಸಂಗನೋಡಿ ಸರ್ ಅವರೇ, ಶ್ರೀಕಾಂತ್ ಸರ್ ಅವರೇ, ಪೂಜಾರಿ ಸರ್ ಅವರೇ, ಸುನಿತಾ ಮೇಡಮ್ ಅವರೇ, ಭವಾನಿ ಮೇಡಮ್ ಅವರೇ, ಹಾಗೂ ಕಚೇರಿ ಅಧೀಕ್ಷಕರಾಗಿರ್ತಕ್ಕಂಥ ಮತ್ತು ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಕ್ಕಂಥ ಶ್ರೀದೇವಿ ಮೇಡಮ್ ಅವರೇ, ಆಮೇಲೆ ಕಚೇರಿ ಸಿಬ್ಬಂದಿ ಆಗಿರ್ತಕ್ಕಂಥ ಸುವರ್ಣ ಅವರು, ಇಲ್ಲಿ ಉಳಿದಂತೆ ಎಲ್ಲರೂ. ಆಮೇಲೆ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಬರಬೇಕಾಗಿದ್ದು ಭಾಸ್ಕರ್ ಬಡಿಗೇರವರು, ಶಂಕರ್ ಜಂಗನವರು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಅನಿವಾರ್ಯ ಕಾರಣ ಬಂದಿಲ್ಲ. ಮತ್ತು ಅದಕ್ಕಿಂತ ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಹಡಗಿನ ಚಾಲಕರು ಅಂತ ಹೇಳ್ತೇನೆ ನಾನು. ರಾತ್ರಿ ಶ್ರೀಕಾಂತ್ ಸರ್ ಫೋನ್ ಹಚ್ಚಿದ್ರು 11 ಗಂಟೆಗೆ ಹಚ್ಚಿದ್ರು ಸರ್. ಅವ್ರಿಗೆ ಹೇಳಿದೆ, ಹಡಗಿನ ಚಾಲಕರಿಲ್ಲದೆ ಹಡಗು ಹೋಗ್ತಾ ಇದೆ. ಪಾಪ ಹೆಬ್ಬಾಳ ಸರ್ ಅವರಿಗೆ ಅನಿವಾರ್ಯ ಏನೋ ಸ್ವಲ್ಪ ಕೆಟ್ಟದ್ದೇ ಆಯಿತು. ಎಲ್ಲ ಬರೋವೆ, ಚೆಲ್ಲೋದು ಬರೋದು, ಕೆಟ್ಟದ್ದು ಬರೋದೆ. ರಾತ್ರಿ 11 ಗಂಟೆಗೆ ಸರ್ ಫೋನ್ ಮಾಡಿದ್ರು. ಅದು ಏನಾಯ್ತು ಅಂದ್ರೆ, ಹಡಗಿನ ಚಾಲಕರಿಲ್ಲದೆ ಸಹಚಾಲಕರಾಗಿ 4 ಜನ ಚಾಲಕರು ಈ ಹಡಗನ್ನು ಎಳ್ಕೊಂಡು ಬಂದು ದಡ ಸೇರಿಸಿದ್ರಿ. ಅದು ಯಾರು ಅಂದ್ರೆ ಕರಿಯಪ್ಪ ಸರ್ ಇರ್ಬೋದು, ಶ್ರೀಕಾಂತ್ ಸರ್ ಇರ್ಬೋದು, ಆಮೇಲೆ ಸುನೀಲ್ ಸರ್ ಬಂದಿಲ್ಲ ಇವತ್ತು, ಯಾಕೋ ಅನುಪಸ್ಥಿತಿ ಐತಿ. ಆಮೇಲೆ ಶ್ರೀಕಾಂತ್ ಸರ್, ಈ 4 ಜನ ಸೇರಿಕೊಂಡು NSS ಅಂತಕ್ಕಂಥ ಹಡಗನ್ನು ಹಡಗು ಸೇರಿಸಿದ್ರು. ನಾನು ನಿದ್ದಿಗಣ್ಣಾಗಿದ್ದೆ. ರಾತ್ರಿ 11 ಗಂಟೆಗೆ ಯಾಕೆ ಫೋನ್ ಮಾಡೋದು ಹೇಳಿದೆ. ಅವಾಗ ಗೊತ್ತಾಯ್ತು ಸರ್ ಹಿಂಗೆ ಆಯ್ತು ಅಂತ ಹೇಳಿದ್ರು. ಆ್ಯಕ್ಚುಲಿ ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂಥವ್ರು ಹೆಬ್ಬಾಳ್ ಸರ್ ನಾವು ಸ್ಮರಿಸಲೇಬೇಕು. ಹೋದ ವರ್ಷ ನೋಡಿದ್ವಿ, ಆಚೆ ವರ್ಷ ನೋಡಿದೆವು. ಅವರು ಲಾಸ್ಟ್ ಇದರಲ್ಲಿ ಊಟದ ಮೆನ್ಯೂನು ಭಾಳಷ್ಟು ವೆರೈಟಿ ಮಾಡಿ ಪಾಪ ನಕ್ಕೋತೆ ಎಲ್ಲರೂ ಕರಿತಿದ್ರು. ಹನುಮಂತ್ ಸರ್ ಆಗಲಿ ನಮ್ಮ ಇವರು ಎಲ್ಲರೂ ಕರಿತಿದ್ರು. ಅವರು ಅವರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಇರಲಿ, ಅದು ಅನಿವಾರ್ಯ ಏನು ಮಾಡೋಕ್ಕಾಗಂಗಿಲ್ಲ. ಅದಕ್ಕೆ ನಾ ಹೇಳೋದು ಇಷ್ಟ, ಇದು ಮಹಾತ್ಮ ಗಾಂಧೀಜಿಯವರ ಕನಸು, ಸ್ವಸಹಾಯ ಪದ್ಧತಿ. ಸಿದ್ದೇಶ್ವರ ಅಪ್ಪಾಜಿಯವರು ಅವ್ರಿಗೇನು ಕಡಿಮೆ ಇರಲಿಲ್ಲ. ಪಾಪ ಬಟ್ಟೆ ತಾವು ಹೊಲ್ಕೊಡ್ತಿದ್ರು. ನಾವು ಇವತ್ತು ದಿವಸವನ್ನು ಶರ್ಟ್ ಹಾಕೊಂಡು ನಾವು ತಿರುಗಾಡ್ತೀವಿ. ಅವರು ಅತ್ಯಂತ ಸರಳ ಜೀವಿ. ಏನು ಸ್ವಸಹಾಯ ಪದ್ಧತಿ. ಯಾರಾದರೂ ಬಂದ ಕೂಡಲೇ ಸಿದ್ದೇಶ್ವರ ಅಪ್ಪಾಜಿ ಅವರಿಗೆ, ಈ ಅಪ್ಪಾಜಿಯವ್ರ ಶರ್ಟ್ ಹರಿಯುತ್ತಲ್ಲಪ್ಪ, ಒಂದು ಹೊಸ ಬಟ್ಟೆ ತರೋ ಅಂದ್ರೆ ಹೋಗಿ ಮಾರ್ಕೆಟಿಗೆ ತಂದು ಕೊಡ್ತಿದ್ರು ಅವರಿಗೆ. ಅದನ್ನು ಸ್ವೀಕಾರ ಮಾಡ್ತಿದ್ರು. ಸ್ವೀಕಾರ ಮಾಡಿದ ತಕ್ಷಣ ಇದು ನೀವು ನನಗೆ ಕೊಟ್ರಲ್ಲ, ಪುನಃ ನಾನು ನಿಮಗೆ ಕೊಡ್ತೇನೆ ಮತ್ತು ಅವ್ರಿಗೆ ಕೊಟ್ಟು ಕಳಿಸ್ತಿದ್ರು. ಸಿದ್ದೇಶ್ವರ ಅಪ್ಪಾಜಿಯವರಾಗಲಿ, ಮಹಾತ್ಮ ಗಾಂಧೀಜಿಯವರು, ಆಮೇಲೆ ಡಾಕ್ಟರ್ H. ನರಸಿಂಹಯ್ಯ ಅಂತೀವಿ, ಕೇಳಲಿಕ್ಕಿಲ್ಲ. ನಮ್ಮ ಮೇಡಮ್ ಅವ್ರು ಹೇಳಿದ್ರಲ್ಲ, ಈಗ ಪ್ರಶ್ನೆ ಮಾಡಿದೆ ಯಾವುದನ್ನು ನೀವು ಅಷ್ಟು ಒಪ್ಕೋಬೇಡ್ರಿ ಸಲೀಸವಾಗಿ. ಇವರು ಅಷ್ಟೇ, ನಮ್ಮ ಡಾಕ್ಟರ್ H. ನರಸಿಂಹಯ್ಯವರು ಪುಟ್ಟಪರ್ತಿ ಸಾಯಿಬಾಬಾ ಅವ್ರನ್ನ ಮೋಸ್ಟ್ಲಿ ನೀವು ಗೊತ್ತಿರಲಿಕ್ಕಿಲ್ಲ. ಅವರಿಗೆ ಒಂದು ಅವ್ರು ಏನು ಮಾಡ್ತಾರೆ, ನಾವು ಭಾಳಷ್ಟು ಸಲ ಹೋಗಿದ್ದೆ ಪುಟ್ಟಪರ್ತಿ ಸಾಯಿಬಾಬಾ ಅಲ್ಲಿ, ಅನಂತಪುರ ಡಿಸ್ಟಿಕ್, ಆಂಧ್ರ ಪ್ರದೇಶ, ನಮ್ಮ ನಿಯರೆಸ್ಟ್ ಹಾಕಿದೆ. ಅವರು ಕೆಲವೊಬ್ಬರಿಗೆ ಲಿಂಬೆಯನ್ನು ಕೊಡ್ತಿದ್ರು, ಕೆಲವೊಬ್ಬರು ವಿಭೂತಿ ಕೊಡ್ತಿದ್ರು, ಆಮೇಲೆ ಈಗ ಕೈ ಮುಚ್ಚಿ ಕೊಡ್ತಿದ್ರು. ಡಾಕ್ಟರ್ H. ನರಸಿಂಹಯ್ಯವರು ಅವ್ರು ಸವಾಲು ಹಾಕಿದ್ರು, ನೀವು ಕೊಡಬೇಕಾದ್ರೆ ನನಗೆ ಕುಂಬಳಿಕಾಯಿ ಕೊಡ್ರಿ ಮಂತ್ರದಲ್ಲಿ ಅಂದರು. ಕಣ್ಣು ಮುಚ್ಚಿ ಕೊಡ್ಬೇಡ್ರಿ, ಕಣ್ಣು ತೆಗೆದು ಕೊಡು, ಕುಂಬಳಿಕಾಯಿ ಹೆಂಗೆ ಸಾಧ್ಯ ಆಗಿಲ್ಲ. ಅದಕ್ಕೆ ಪ್ರಶ್ನೆ ಮಾಡೋದನ್ನು ಒಪ್ಕೋಬೇಡ್ರಿ ಅಂತ ಹೇಳಿದ್ರು ಮೇಡಮ್ ಅವರು. ಮತ್ತು ಮೂಢನಂಬಿಕೆ ಬಗ್ಗೆ ಹೇಳಿದರು ಮೇಡಮ್ ಅವರು. ಬೆಕ್ಕಾಟ ಬರಬಾರ್ದು, ಹಲ್ಲಿ ಮೈ ಮೇಲೆ ಬೀಳಬಾರ್ದು. ಈ ನಾ ಒಂದು ಘಟನೆ ಹೇಳ್ತಕ್ಕಂಥದ್ದು ನಿಮಗೆ ಸುಳ್ಳು ಅನಿಸ್ಬೋದು. ನಾನಂತೂ ನಿಜ ರೂಪದಲ್ಲಿ ನೋಡೇನೆ ಅದನ್ನು. ನಾ ಫಸ್ಟ್ ಗೌರಿಬಿದೂರಿದ್ದೆ, ಆಂಧ್ರ ಪ್ರದೇಶ ಗೌರಿಬಿದೂರಲ್ಲಿ. ಅಲ್ಲೇ ನಮ್ಮ ಓಲ್ಡ್ ಸ್ಟೂಡೆಂಟ್ ಇದ್ದ, ನಾನು 93 ಜಾಯ್ನ್ ಆದಾಗ ಅವನು 92 ವಿದ್ಯಾರ್ಥಿ ಆಟೋ ಓಡಿಸ್ತಿದ್ದ, ರಾಘವೇಂದ್ರ ಅಂತೇಳಿ. ಅವ ನಮ್ಮ ಸರ್ ಕರೆದ್ರು, ಸೀನಿಯರ್ ಸರ್ ಅವರು, ಫಿಸಿಕ್ಸ್
ಇವು ಹೇಳ್ತಿದ್ರು ಅದು ಭಯ್ಯಪ್ಪ ಅಂತೇಳಿ ಅಶೋಕ ಹುಡುಗನ ಕರಿತೀವಿ ನೋಡಪ್ಪ ಅಂತ ಅವ ಆಟೋ ನಿಲ್ಲಿಸಿ ಬಂದವ ನಾಳೆ ನಮ್ಗೆ ನೆಕ್ಸ್ಟ್ ಸಂಡೇ ಅಥವಾ ಮಂಡೇ ಒಂದು ಪ್ರೋಗ್ರಾಮ್ ಕೊಡ್ಬೇಕು ನಮ್ಮ ಸ್ಕೂಲಲ್ಲಿ ಅಂತ. ಸರ್ ಮಂಡೇ ಬರ್ತೀನಿ ಬೆಳಗ್ಗೆ ಅಂತ. ನಿಮಗೆ ಆಶ್ಚರ್ಯ ಆಗ್ಬೋದು, ಈ ಹಲ್ಲಿ ಬಗ್ಗೆ ಅವ ಹೇಳ್ದ, ನಿಮ್ಗೆ ಹೇಳಿದ್ದೇನೆ ಭಾಳಷ್ಟು. ಅವ ಜೀವಂತ ಹಲ್ಲಿಗಳನ್ನು ತಿಂತಿದ್ದ. ಅದು ಒಂದು ವಿಜ್ಞಾನಕ್ಕೂ ಮತ್ತು ನಮ್ಮ ಡಾಕ್ಟರ್ಸಿಗೂ ಒಂದು ಸವಾಲಾಯಿತು. ಒಂದು ಬೆಳಗ್ಗೆ 10:00 ಬಂದವ 10 ಹಲ್ಲಿ ಹಿಡ್ಕೊಂಡ್ಬಂದಿದ್ದವ, ಸುಮ್ಮನೆ ಹಲ್ಲಿಗಳು ಹಿಡ್ಕೊಂಡ್ಬಂದಿದ್ದ. ಅಲ್ಲಿ ಮುಂದೆ ವೇದಿಕೆ ಮೇಲೆ ಕೂಡಿಸಿದ್ರು ಅವನ್ನ. ನಾವು ಅಲ್ಲಿ ಕುಂತೀವಿ. ಅವ್ನು ಫಸ್ಟ್ ಏನು ಹೇಳ್ದ, ನೀವು ಯಾರು ವಾಮಿಟಿಂಗು ಅಥವಾ ಹೆಸಿಟೇಷನ್ ಮಾಡ್ಕೊಳ್ಳೋರು ಇಲ್ಲಿ ಯಾರೂ ಕುಂಡಿರ್ತಕ್ಕದ್ದಲ್ಲ, ಕುಂಡ್ರಬೇಡ. ನೀವು ಮಗ ವಾಮಿಟಿಂಗ್ ಆಯ್ತು, ನನಗೂ ವಾಮಿಟಿಂಗ್ ಆಗತ್ತೆ ಅಂತ ಹೇಳ್ದ. ಅಲ್ಲಿ ನೀವು ಯಾರು ನಾವು ಸ್ವಲ್ಪ ಹಿಂಸರ್ ನೀವು ಕೆಲವರು ಎದ್ದು ಹೋದ್ರು. 10 ಜೀವಂತ ಹಲ್ಲಿಗಳನ್ನು ತಿಂದು 1 ತಾಸು ಕುಂತು ಹೋದ. ಇದು ಏನು ವಿಜ್ಞಾನಿಕ ಸವಾಲು ಅಥವಾ ಮತ್ತೇನು ಸವಾಲು ಗೊತ್ತಿಲ್ಲ. ಅದೇ ವಿದ್ಯಾರ್ಥಿ ಒಂದ್ಸರಿ ಬೇಡಿ ಬಂದದ್ದು, ನಾವು ಸೋರಗಡ್ಡೆ ಸರ್ ಪ್ರಿನ್ಸಿಪಾಲ್ ಇದ್ದಾಗ, ಗೌರಿ ಬಿದ್ದವ್ರು ನೋಡಪ್ಪ ಅಶೋಕ, ನಿನ್ನ ಹೆಸರು ಕೋಪಿಂದ ನಾವು ಇದು ಮಾಡಲಿಲ್ಲ ಅಂತೇಳಿ ಅವ ಹಿಂಗೆ ಅಡ್ಡಾಡ್ಕೊತ ಹೋದ. ಅದ್ರ ಒಂದು ಏನಪ್ಪ ಅಂದ್ರೆ ಅವ್ರ ಮನೆಯಿಂದ ಹೊರಗೆ ಹಾಕಿದ್ರು ಪಾಪ. ಬ್ರಾಹ್ಮಿನ್ಸ್ ಮೊದಲು ಅವರು ಹಲ್ಲಿ ನೋಡ್ರಿ ನಾವು ಹುಡುಕಿ ಮತ್ತು ಹಲ್ಲಿ ತಿಂದ ಅಂದ್ರೆ ಹೆಂಗೆ ಇವತ್ತು ಕೂಡ ಅದಾನವ. ಆದರೆ ನಾವು ಫೋನ್ ಕಾಂಟ್ಯಾಕ್ಟ್ ಇಲ್ಲ. ಕೆಲವೊಂದಿಷ್ಟು ಮೂಢನಂಬಿಕೆಗಳನ್ನು ನಾವು ನಂಬಬೇಕಾಗ್ತೈತಿ, ಅಥವಾ ನಮ್ಮ ಹಿರಿಯರ ಒಂದು ಹೇಳ್ತಾರಪ್ಪ ಅಂತಂದ್ರೆ ನಂಬಕ್ಕಾಗ್ತದೆ. ಅದೇನು ಇದು ಬೇಡ, ಹೌದು. ಆಮೇಲೆ ಈ ಕೆಲವೊಂದಿಷ್ಟು ಕೆಲಸಗಳನ್ನು ಮಾಡಿದ್ರಿ ನೀವು ಸ್ವಸಹಾಯ ಇದರಿಂದ. ನಮ್ಮ ಕೆಲಸವನ್ನು ನಾವು ಮಾಡ್ಕೊಳ್ಳೋದು. NSS ಮುಖ್ಯ ಉದ್ದೇಶ ನಮ್ಮ ಕೆಲಸಗಳನ್ನು ನಾವು ಮಾಡ್ಕೊಳ್ಳೋದು. ನಮ್ಮ ಕೆಲಸಗಳನ್ನು ನಾವು ಮಾಡಂಗಿಲ್ಲ. ಈಗ ಮನ್ಯಾಗ ಹೇಳೋದಕ್ಕೆ ಮಾಡಂಗಿಲ್ಲ. ರಾತ್ರಿ ಬಂದೇನ್ರಿ, ಕಿರ್ನ್ಯಾಕ ಆಡಿದ್ರಿ, ಮತ್ತೆ ಇಲ್ಲಿ ಮುಂಜಾನೆ ಹೇಳೋದು ಕಲ್ತೇನ್ರಿ. ಮನ್ಯಾಗಿದ್ರೆ 10-11 ಮಟ ಹಾಕೋತೇನ್ರಿ. ಬರ್ತಿದ್ರಿ ತಡ ಕೆಲಸ ಮಾಡೋದು ಕಲ್ತೀವಿ. ಧನ್ಯವಾದ. ಮತ್ತು ಎಲ್ಲರ ಜೋಡಿ ಹಂಗೆ ನಾವು ಮಾತಾಡ್ಕೋದು, ನಡೆದುಕೊಳ್ಳೋದು, ನಡವಳಿಕೆ ಹಂಗಿರಬೇಕು, ಮತ್ತು ರೆಸ್ಪೆಕ್ಟ್ ಹೆಂಗೆ ಕೊಡಬೇಕು ಸಣ್ಣವ್ರಿಗೆ ದೊಡ್ಡವ್ರಿಗೆ, ಮತ್ತು ಬೇಗ ಎದ್ದು ವ್ಯಾಯಾಮ ಹೆಂಗೆ ಮಾಡಬೇಕು, ಏನೇನು ಮಾಡಬೇಕು, ಎಲ್ಲಿ ಒಳಪೆಟ್ಟಾದರೆ ಯಾವ ವ್ಯಾಯಾಮ ಮಾಡಬೇಕು ಎಲ್ಲ ನಮ್ಮ ಶ್ರೀಕಾಂತ್ ಸರ್ ನಮ್ಗೆ ಮಾಡಿಸ್ಕೊಟ್ರು. ಮತ್ತು ನಮ್ಮ ಜೋಡಾನ ಇದ್ದ ನಮ್ಗೆ ಎಲ್ಲ ಥರ ಮಾಡಿಕೊಟ್ರು. ಮತ್ತು ಊಟದ ವ್ಯವಸ್ಥೆ ಆಗಲಿ ಎಲ್ಲ ಥರ ಆಗಲಿ ನಾವು ಕೇಳಿದಂಗೆ ಮಾಡಿಕೊಟ್ಟರು. ಮತ್ತು ಮತ್ತು ಎಲ್ಲರನ್ನೂ ಕರ್ಕೊಂಡು ಹೇಗೆ ಕೆಲಸ ಮಾಡಬೇಕು, ಹೇಗೆ ಸ್ವಚ್ಛತೆ ಇಟ್ಕೋಬೇಕು, ಊರನ್ನು ಹೇಗೆ ಸ್ವಚ್ಛತೆ ಇಟ್ಕೋಬೇಕು, ಮತ್ತು ಎಲ್ಲರ ಜೋಡಿ ಹೆಂಗೆ ಇರಬೇಕು ಎಲ್ಲ ಹೇಳ್ಕೊಟ್ರು. ಮತ್ತು ಊಟದಂತರೂ ಚಲೋ ಮಾಡಿಕೊಟ್ಟಾರು. ಟೀಚರ್ಸ ಸರ್ ಎಲ್ಲರೂ ಚಲೋ ಮಾಡ್ಯಾರ. ನಮ್ಗೆ ಎಲ್ಲ ಮಾಡ್ಯಾರು. DJ ಡ್ಯಾನ್ಸ್ ಸೌಲಭ್ಯ ಮಾಡ್ಯಾರ. ನಮ್ಗೆ ಡ್ಯಾನ್ಸ್ ಮಾಡಕ್ಕೆ ಫ್ರೀಯಾಗಿ ಡ್ಯಾನ್ಸ್ ಮಾಡಕ್ಕದು, ಫ್ರೀಯಾಗಿ ಇರಾಕದು ಅವಕಾಶ ಕೊಟ್ಟಾರು, ಫ್ರೀ ಬಿಟ್ಟಾರು. ಶ್ರೀಕಾಂತ್ ಸರ್ ಮತ್ತು ಪೂಜಾರಿ ಸರ್, ಶಂಕರ್ ಸರ್ ಅವರು ಎಲ್ಲ ಥರ ನಮ್ಗೆ ಇದನ್ನು ಮಾಡಿಕೊಟ್ಟಾರು. ಅವ್ರಿಗೆ ನಮಸ್ಕಾರಗಳನ್ನು ಹೇಳ್ತಾ ನಾನು ಒಂದೆರಡು ಮಾತನ್ನು ಮುಗಿಸುತ್ತೇನೆ. ಜೈ ಕಲಿತೆ, ಬೇಗ ಮನೆಗೆ ಬೇಗ ಹೇಳುವುದನ್ನು ಕಲಿತೆ, ಮತ್ತು ಎಲ್ಲರಿಗೆ ಗೌರವಿಸುವುದನ್ನು ಕಲಿತೆ, ಮತ್ತು ಸಮಯ ಪ್ರಜ್ಞೆ ಮತ್ತು ಶಿಸ್ತು ಸ್ವಚ್ಛತೆಯನ್ನು ಎಲ್ಲ ಕಲಿತೆ. ಮತ್ತು ಶಿಕ್ಷಕರು ನನ್ನನ್ನು ತುಂಬ ಪ್ರೀತಿಯಿಂದ ಆಲಿಸುತ್ತಿದ್ದರು. ಇಷ್ಟು ಹೇಳಿ ನನ್ನ ಅನಿಸಿಕೆ ಮುಗಿಸುತ್ತೇನೆ. ನಾನು ಇಲ್ಲಿ ಬಂದು ನಸಿಕ್ನಲ್ಲಿ ಹೇಳೋದು ಕಲಿತೆ, ಎಲ್ಲರ ಜೊತೆ ಹೆಂಗೆ ಕೂಡಿರೋದು ಕಲಿತೀನಿ. ಅದೇ ಥರ ಸರ್ಗಳು ಭಾಳ ಪ್ರೀತಿ ತೋರಿಸ್ತಾರೆ ನಮಗೆ. ಇಷ್ಟು ಹೇಳಿ ನನ್ನ ಅನಿಸಿಕೆ ಮುಗಿಸ್ತೀನಿ. ಈಗ ಧನ್ಯವಾದಗಳು. ಮತ್ತು 2-3 ದಿವಸ ಅತಿ
ವಿಜೃಂಭಣೆ ನಾನು ನೋಡ್ತಿದ್ದೆ ವಾಟ್ಸಪ್ನಲ್ಲಿ ನಿಮಗೆಲ್ಲ ಆಕ್ಟಿವಿಟೀಸ್ ಬರ್ತಿದ್ದು ನೋಡ್ತಿದ್ದೆ. ಒಳ್ಳೆಯ ಸಡಗರದಿಂದ ಸಾಗಿದೆ ಅಂತೇಳಿ ನಾನು ಭಾವಿಸಿದ್ದೆ. ಆದರೆ NSS ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ಹೆಬ್ಬಾಳ್ ಸರ್ಗೆ ಸ್ವಲ್ಪ ಅನಾನುಕೂಲತೆ ಉಂಟಾಗಿ ಅವರ ಅನುಪಸ್ಥಿತಿಯಲ್ಲಿ ಗಾಡಿಯನ್ನು ತೆಗಿರ್ತಕ್ಕಂಥ ನಮ್ಮ ಶ್ರೀಕಾಂತ್ ಸರು, ಪೂಜಾರಿ ಸರು, ಕೋರೆ ಸರು, ಸಂಗಾನಟ್ಟಿ ಸರು ಅವರಿಗೆ ನಮ್ಮ ಕಾಲೇಜಿನ ಪರವಾಗಿ, ಉಪನ್ಯಾಸಕರ ಪರವಾಗಿ, ತಮ್ಮೆಲ್ಲರ ಪರವಾಗಿ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು. ಇನ್ನು ಈ ಸಮಾರಂಭ ಬಂದಾಗ ಇವತ್ತು ನಂಬಿಕೆ, ಮೂಢನಂಬಿಕೆ, ವಿಜ್ಞಾನ ಅನ್ನೋದ್ರ ಬಗ್ಗೆ ಬಾಬೂಜಿ ಮೇಡಮ್ ಅವರಿಗೆ ಎಲ್ಲಿಗೆ ಬಂದು ನಿಂತಿದ್ದೀವಿ ಅಂತಂದ್ರೆ ಸಮಾಜ ನಿಮ್ಮನ್ನು ಯಾವ ರೀತಿ ತಯಾರು ಮಾಡಿದೆ ಅಂತಂತಂದ್ರೆ ವಿಜ್ಞಾನದಲ್ಲಿ ಎಷ್ಟೇ ಪ್ರಗತಿ ಹೋದ್ರೂ ಮತ್ತು ಮೂಢನಂಬಿಕೆ ಬಿಟ್ಟಿಲ್ಲ. ಇಷ್ಟೆಲ್ಲ ನೀವು ವರದಿ ಕೇಳಿದ್ರಿ, ಅವರು ವಾಚನ ಕೇಳಿದ್ರಿ, ಅವೆಲ್ಲ ಕೇಳಿದ್ರು ಕೂಡ ಥಟ್ಟನೆ ಒಂದು ಅಲ್ಲಿ ಹಲ್ಲು ಬಿತ್ತು ಅಂತ ಯಾರು ಕೊಡಾಗಲ್ಲ. ಹಲ್ಲಿ ತಿಂದಿದ್ದನ್ನ ಸರ್ ಹೇಳಿದರು, ಆದರೂ ಕೂಡ ನೀವು ಅಲ್ಲಿ ಕೊಡೋದಿಲ್ಲ. ಅಷ್ಟೊಂದು ನಮ್ಮ ಸಮಾಜ ನಿಮ್ಮನ್ನು ತಯಾರು ಮಾಡಿಬಿಟ್ಟಿದೆ ಅಂತ ವರದಿಯನ್ನು ಹೇಳಿಕೊಟ್ಟಂಥ ಬಾಬೂಜಿ ಮೇಡಮ್ ಅವರಿಗೆ ಧನ್ಯವಾದಗಳು. ಹಾಗೆಯೇ ರಾಮದೇವ್ ಶರ್ಮಾ ತಡ್ರು. ಇದೆಲ್ಲ ನೋಡಿದ್ರೆ ನಮ್ಮಲ್ಲಿ ಉಪನ್ಯಾಸಕರು ಯಾವ ರೀತಿ ಇದ್ದಾರೆ ಅಂತ ಯಾವ ಕಾಲೇಜಿಗೂ ಕಡಿಮೆ ಇಲ್ಲ. ಇವತ್ತು ಸಾಹಿತ್ಯ ತೆಗೆದುಕೊಳ್ರಿ, ಕವನ ಸಂಕಲನ ತೆಗೆದುಕೊಳ್ರಿ, ಸ್ಪೋರ್ಟ್ಸ್ ತೆಗೆದುಕೊಳ್ರಿ, ಆಶು ಭಾಷಣ ತೆಗೆದುಕೊಳ್ರಿ, ಎಲ್ಲದರಾಗೂ ನಿಮಗೆ ಗೊತ್ತಿಲ್ಲ ಏನು. ಪ್ರತಿ ವಾರ ಪೇಪರ್ ಓದೋದಲ್ಲಿ ನೀವು ನ್ಯೂಸ್ ಪೇಪರ್ನಲ್ಲಿ ಪ್ರತಿ ವಾರದಲ್ಲಿ ನಮ್ಮ ಉಪನ್ಯಾಸಕ ಕನಿಷ್ಠ ಅಂದರೆ 2 ಹೆಸರಾದ್ರೆ ಬಂದೇ ಇರ್ತವೆ. ಅಂತ ಉಪನ್ಯಾಸಕರ ಬಗ್ಗೆ ಪಡೆದಿರುವ ಬಗ್ಗೆ ನನಗಂತೂ ಬಹಳ ಖುಷಿ ಇದೆ, ಬಹಳ ಹೆಮ್ಮೆ ಇದೆ. ಅವರೆಲ್ಲರಿಗೂ ನಾನು ಒಂದು ವಂದನೆಗಳನ್ನು ಹೇಳ್ತಾ, ಅದರಿಂದ ಉಪಯೋಗ ತೆಗೆದುಕೊಳ್ಳಬಹುದಾದಂಥ ನೀವು ಕೆಲಸತನ ಅಲ್ಲೇ ನಿಮ್ನ ಭಯ ಆಗತ್ತೀನಿ, ಮತ್ತೆ ನೀನಾಗತ್ತಿಲ್ಲ. ನಿಮ್ಮ ಪ್ರಚಾರ ಮಾತ್ರ ಬರ್ತಾ ಇಲ್ಲ. ಇವತ್ತು ಯಾವ ಕಾಲೇಜಿಗೂ ಕಡಿಮೆ ಇಲ್ಲ ನಿಮ್ಮಲ್ಲಿ. ಸರ್ಕಾರಿ ಸಂಸ್ಥೆಗಳಿರ್ತಕ್ಕಂಥ ಉಪನ್ಯಾಸಕರಾಗಲಿ ಎಲ್ಲ ಇವತ್ತು ನಾವು ಪ್ರೈವೇಟ್ ಕಾಲೇಜುಗಳಿಗೆ ಸೆಟ್ ಹೊಡಿತಕ್ಕಂಥ ನಮ್ಮ ವಿಜ್ಞಾನದ ಉಪನ್ಯಾಸಕರು ಇದ್ದಾರೆ. ಪ್ರಯೋಗಾಲಯಗಳನ್ನು ನೋಡ್ರಿ ಯಾವ ರೀತಿ ಇಟ್ಟಿದ್ದಾರೆ. ಅಲ್ಲಿ ಪ್ರೈವೇಟ್ ಕಾಲೇಜ್ನಾಗೂ ಇಲ್ಲ ಅಷ್ಟು ಫೆಸಿಲಿಟಿ ಇದೆ, ಅದರ ಉಪಯೋಗ ಮಾತ್ರ ನೀವು ಏನೂ ತೆಗೆದುಕೊಳ್ತಾ ಇಲ್ಲ. 5 ದಿವಸ ಬಂದರೆ ಊಟ ಮಾಡಿದ್ರಿ, ಸಣ್ಣ ಮಗು ಬಂದ್ರಿ, ಆಟ ಆಡಿದ್ರಿ, ಏನೋ ಎಂಜಾಯ್ಮೆಂಟ್ ಮಾಡಿದ್ರಿ. ಅದ್ರ ಬಗ್ಗೆ ಅದು ಅರಿವು ನಾನು ಹೆಬ್ಬಾಳ್ ಸಡಿದ್ರು ಅವತ್ತು ಹೇಳಬೇಕಾಗಿತ್ತು ನಿಮಗೆ. ನೀವು ಏನೇನು ಕಲಿತೀರಿ ಅದ್ರ ಬಗ್ಗೆ ಪ್ರಬಂಧ 1 ದಿವಸ ಬರೆಸ್ರಿ ಅಂತೇಳಿ ಅವತ್ತು ನಾನು ಹೇಳಾವಿದ್ದೆ. ಅವರು ಅವತ್ತು ಸಡನ್ ಆಗಿ ಬೇರೆ ಕಡೆ ಹೋದರು. ಅದೊಂದು ಪ್ರೋಗ್ರಾಮ್ ಉಳಿತು. ಆದರೂ ಕೂಡ ಈ ಒಂದು ಯಶಸ್ಸಿಗಾಗಿ ನಾನು ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ಈ ಭಾಷಣವನ್ನು ಮುಗಿಸ್ತೇನೆ.